ನಮಸ್ಕಾರ, ವಂದನೆಗಳು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಯಾಕಂದ್ರೆ ಇಡೀ ಈ ನವೆಂಬರ್ ತಿಂಗಳಲ್ಲಿ ನಾವು ರಾಜ್ಯೋತ್ಸವವನ್ನ ಆಚರಣೆ ಮಾಡ್ಕೊಂಡು ಬರ್ತೀವಿ. ಹಾಗಾಗಿ ರಾಜ್ಯೋತ್ಸವದ ಶುಭಾಶಯಗಳು. ನಾನು ಯಾವ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಸಹಾಯ ಮಾಡಿದ್ದು ವಾಸುದೇವ್ ಮತ್ತು ಶ್ರೀಮತಿ ವಾಸುದೇವ್. ನನ್ನ ಮನಸ್ಸಿನಲ್ಲಿ ಇದ್ದಿದ್ದು ನಮ್ಮ ಕನ್ನಡ ಸಾಹಿತಿಗಳು ಅವರ ಜೀವನ ಮತ್ತು ಕೃತಿಗಳಲ್ಲಿ ನಮಗೆ ಏನು ಜೀವನಾದರ್ಶಗಳನ್ನು ನಾವು ನೋಡ್ತೀವಿ, ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನ್ಕೊಂಡಿದ್ದೆ. ನಂತರ ಒಂದು ಸಣ್ಣ ಬದಲಾವಣೆಯನ್ನು ಸೂಚಿಸಿದ್ರು. ಬಹಳ ಸಂತೋಷದಿಂದ ಒಪ್ಕೊಂಡಿದ್ದೇನೆ. ಯಾಕೆಂತಂದ್ರೆ ನಾನು ಏನು ವಿಚಾರವನ್ನ ನಿಮ್ ಜೊತೆ ಇವತ್ತು ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೆ, ಅದು ಈ ಶೀರ್ಷಿಕೆಗೆ ಪೂರಕವಾಗಿದ್ದದ್ದು. ನಾವು ಸಾಮಾನ್ಯವಾಗಿ ಅಧ್ಯಾತ್ಮದ ಬಗ್ಗೆ ಮಾತಾಡುವಾಗ ನಮ್ಮ ಜೀವನವನ್ನ ಅಧ್ಯಾತ್ಮದಿಂದ ಬೇರೆ ಇಟ್ಟು ನೋಡುವಂತಹ ಒಂದು ಪರಿಪಾಠ ಇದೆ. ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್ ಹ್ಯಾವಿಂಗ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂತ. ನಮ್ಮ ಪ್ರಕೃತಿ ಆಧ್ಯಾತ್ಮಕವಾದದ್ದೇ. ನಾವು ಮಾನವರಾಗಿ ನಮ್ಮ ಮಾನವರ ಅನುಭವಗಳನ್ನು ನಾವು ಪಡಿತಾ ಹೋಗ್ತೀವಿ. ಆದರೆ ಫಂಡಮೆಂಟಲಿ ವಿ ಆರ್ ಸ್ಪಿರಿಚುವಲ್ ಬೀಯಿಂಗ್ಸ್. ನಮ್ಮ ಹಿರಿಯ ಸಾಹಿತಿಗಳ ಜೀವನವನ್ನ, ಕೃತಿಗಳನ್ನ ನೋಡಿದಾಗ ಇದು ಎಲ್ಲವೂ ಕೂಡ ಅಕ್ಷರಶಃ ನಿಜ ಅಂತ ಅನ್ಸುತ್ತೆ. ಇಲ್ಲಿ ಒಂದು ಮಾತು ನಾನು ಪ್ರಾರಂಭದಲ್ಲಿ ಹೇಳಲೇಬೇಕು. ಇವತ್ತಿನ ಕೆಲವು ಸಾಹಿತಿಗಳು ಅವರು ಪ್ರಶಸ್ತಿಗೋಸ್ಕರ, ಒಂದು ಸ್ಥಾನಕ್ಕೋಸ್ಕರ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಇರ್ತಾರೆ. ಇವತ್ತು ತಾವೆಲ್ಲ ನೋಡಿದ್ದೀರಾ, ಸನಾತನ ಧರ್ಮವನ್ನ ಅವಹೇಳನ ಮಾಡಿದ್ರೆ ಅವರಿಗೆ ಒಂದು ಅಕಾಡೆಮಿಯ ಅಧ್ಯಕ್ಷ ಹುದ್ದೆ ಸಿಕ್ಕುತ್ತೆ ಅಥವಾ ಬೇರೆ ಒಂದು ಪ್ರಶಸ್ತಿ ಸಿಕ್ಕುತ್ತೆ. ಇದು ಇವತ್ತಿನ ವಾಡಿಕೆ. ನಾವು ಇದನ್ನ ನೋಡ್ತಾ ಇದ್ದೀವಿ ಕೆಲವು ಸರ್ಕಾರಗಳಲ್ಲಿ. ಆದರೆ ಒಂದು ಶತಮಾನದ ಹಿಂದೆ ಇದ್ದಂತಹ ಸಾಹಿತಿಗಳು 1930ರಿಂದ ಆಚೆ 2000-2004 ತನಕ ಬಹುಶಃ ಇಷ್ಟೊಂದು ಕಲುಷಿತವಾಗಿರಲಿಲ್ಲ ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ. ಇಲ್ಲಿ ಏನಾಗುತ್ತೆ, ಒಬ್ಬ ಸಾಹಿತಿ ಆದವನಿಗೆ ಜೀವನದ ಅನುಭವವನ್ನ ಬೇರೆಯವರು ಅರ್ಥ ಮಾಡಿಕೊಳ್ಳುವ ಹಾಗೆ ಸುಲಭವಾಗಿ, ಸರಳವಾಗಿ ಅದನ್ನ ಪ್ರಕಟಿಸುವಂತಹ ಮನಸ್ಥಿತಿ ಇರಬೇಕು. ಅದಕ್ಕೆ ಡಿ.ವಿ. ಗುಂಡಪ್ಪನವರು ಒಂದು ಮಾತು ಹೇಳ್ತಾರೆ. ನಾನು ಹೇಳಿದ ಹಾಗೆ ವಿ ಆರ್ ಆಲ್ ಸ್ಪಿರಿಚುವಲ್ ಬೀಯಿಂಗ್ಸ್ ಹ್ಯಾವಿಂಗ್ ಹ್ಯೂಮನ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಆ ಹಿರಿತನದ ಗುಣಗಳು ಹೇಗಿರಬೇಕು, ಒಬ್ಬ ನಿಜವಾದ ಅಧ್ಯಾತ್ಮವನ್ನ ಪಾಲಿಸುವಂತಹ ವ್ಯಕ್ತಿಯ ಗುಣಗಳು ಹೇಗಿರಬೇಕು ಅನ್ಲಿಕ್ಕೆ ಅವ್ರು ಹೇಳ್ತಾರೆ, ಪರ್ಮಯ ಗುಣಗಳಿನ್ನೂರು ಶಾಸ್ತ್ರೋಕ್ತದವು. ಅಂದ್ರೆ ಸುಮಾರು 200 ಗುಣಗಳಿರ್ಬೇಕಂತೆ, ಹಿರಿಮೆಯ ಗುಣಗಳು. ಅದು ಶಾಸ್ತ್ರ ಒಪ್ಪಿರುವಂತಹ ಗುಣಗಳು. ಸರ್ವೋತ್ತಮಗಳೆರಡು ಸರ್ವ ಕಠಿಣಗಳು ಅಂತ ಹೇಳ್ತಾರೆ. ಎರಡು ವಿಶೇಷವಾಗಿ, ಈ 200 ಗುಣಗಳಲ್ಲಿ 2 ಗುಣಗಳು ವಿಶೇಷವಾಗಿ ಇರಬೇಕು. ಸರ್ವೋತ್ತಮಗಳೆರಡು ಸರ್ವ ಕಠಿಣಗಳು. ಕಷ್ಟ ಇದೆ, ಅದು ಸುಲಭ ಅಲ್ಲ. ಜೀವನದಲ್ಲಿ ನಾನು ಹೇಳಿದಂತೆ ನಡೆಯುವುದು, ನಡೆದಂತೆ ನುಡಿಯುವುದು ಅಥವಾ ನುಡಿದಂತೆ ನಡೆಯುವುದು ಇದೆಯಲ್ಲ, ಇದು ಬಹಳ ಕಷ್ಟ ಇದೆ. ಹಾಗೆ 2 ವಿಶೇಷ ಗುಣಗಳನ್ನ ಅವ್ರು ಹೇಳ್ತಾರೆ. ಸರ್ವೋತ್ತಮಗಳೆರಡು ಸರ್ವ ಕಠಿಣಗಳು. ಯಾವುದು? ನಿರ್ಮತ್ಸರತೆಯೊಂದು, ದೋಷಿಯೊಳ್ ಕ್ಷಮೆಯೊಂದು, ಬ್ರಾಹ್ಮಿಕ ಅಭ್ಯಾಸವದು ಮಂಕುತಿಮ್ಮ. ವಿಶೇಷವಾಗಿ ನಾವು ಗಮನಿಸಬೇಕು, ಈ 200 ಹಿರಿತನದ ಗುಣಗಳು ಒಬ್ಬ ಮನುಷ್ಯನಲ್ಲಿ ಇರಬೇಕು. ಒಬ್ಬ ಮನುಷ್ಯ ಅಂತ ಕರೆಸ್ಕೊಳ್ಳಿಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ವಿ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್ ಬಟ್ ಬೀಯಿಂಗ್ ಹ್ಯೂಮನ್ ಈಸ್ ನಾಟ್ ಈಸಿ. ಬೈ ಬರ್ತ್ ವಿ ಹ್ಯಾವ್ ಬಿಕಮ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳ್ತೀವಿ. ಜನ್ಮತಃ ಮನುಷ್ಯರಾಗಿದ್ದೀವಿ. ಆದರೆ ಮಾನವರಾಗಿ ಬದುಕೋದು ಸುಲಭ ಅಲ್ಲ, ಕಷ್ಟ ಸಾಧ್ಯ. ಆ ಮಾತನ್ನ ಡಿ.ವಿ.ಜಿ ಅವರು ಹೇಳ್ತಾರೆ. ಆ 2 ವಿಶೇಷ ಗುಣಗಳನ್ನು ಹೇಳ್ತಾರೆ. ನಿರ್ಮತ್ಸರತೆಯೊಂದು, ಬೇರೆಯವರಲ್ಲಿ ಮತ್ಸರ ಇಲ್ಲದೆ ಇರುವಂಥದ್ದು ಇದೆಯಲ್ಲ. ಮತ್ತೆ ದೋಷಿಯೋಳು ಕ್ಷಮೆಯೊಂದು,
ದೋಷಿ ಅಂತ ಯಾರಿದ್ದಾರೆ ಅವನನ್ನು ಕ್ಷಮಿಸುವಂತಹ ಗುಣ, ಇವೆರಡೂ ಬ್ರಾಹ್ಮಿಕ ಅಭ್ಯಾಸವದು ಮಂಕುತಿಮ್ಮ. ಈ ವಿಷಯವನ್ನ ಬಹುಶಃ ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ನಮ್ಮ ಹಿರಿಯ ಕನ್ನಡದ ಸಾಹಿತಿಗಳ ಜೀವನ ಮತ್ತು ಕೃತಿಗಳಲ್ಲಿ ನಾವು ನೋಡ್ತಾ ಇದ್ವಿ. ನಾನು ಎಲ್ಲರಲ್ಲೂ ಕೂಡ ಸಾಮಾನ್ಯವಾಗಿ ಯಾವುದೇ ವೇದಿಕೆ ಆದರೂ ಕೂಡ ಒಂದು ವಿನಂತಿ ಮಾಡಿಕೊಳ್ತೇನೆ. ದಯಮಾಡಿ ನಮ್ಮ ವಿಷಯದ ಹೊರತಾಗಿ, ನಮ್ಮ ವೃತ್ತಿ ಬದುಕಿನ ಹೊರತಾಗಿ ಪ್ರವೃತ್ತಿಯನ್ನು ನಾವು ಬೆಳೆಸ್ಕೊಂಡಾಗ ಕನ್ನಡ ಸಾಹಿತ್ಯವನ್ನ ಅಧ್ಯಯನ ಮಾಡುವಂತಹ ಒಂದು ಒಳ್ಳೆಯ ಅಭ್ಯಾಸವನ್ನ ಮಾಡ್ಕೊಳ್ಬೇಕು ಅಂತ ನಾನು ಸವಿನಯವಾಗಿ ಎಲ್ಲರಲ್ಲೂ ಕೂಡ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಯಾಕೆ ಅಂತಂದ್ರೆ, ನಮಗೆ ಜೀವನದ ಕೌಶಲವನ್ನ ಕಲಿಸ್ಕೊಡ್ಲಿಕ್ಕೆ ಸಾಹಿತ್ಯ ಮುಖ್ಯ ಆಗುತ್ತೆ. ನಮ್ಮಲ್ಲಿ ಬಹಳಷ್ಟು ಜನದ ಮಾತೃಭಾಷೆ ಕನ್ನಡ ಅಥವಾ ಬೇರೆ ಮಾತೃಭಾಷೆ ಆದರೂ ಕೂಡ ಇವತ್ತು ನಾವು ಕರ್ನಾಟಕದಲ್ಲಿ ಇದ್ದೇವೆ, ನಾವು ಕನ್ನಡವನ್ನ ನಮ್ಮ ಭಾಷೆ ಅಂತ ಒಪ್ಕೊಂಡಿದ್ದೇವೆ. ನಾನು ಕೂಡ ನನ್ನ ಮಾತೃಭಾಷೆ ಕನ್ನಡ ಅಲ್ಲ, ಆದರೆ ನಮ್ಮ ಪೂರ್ವಜರು ಕಾಶಿಯಿಂದ ಬಂದು ಮೈಸೂರಿಗೆ ಬಂದು, ಮೈಸೂರು ನಂತರ ಕರ್ನಾಟಕವಾದ ಮೇಲೆ ನಾವು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಕನ್ನಡಿಗರಾಗಿ ನಾವು ಬದುಕ್ತಾ ಇದ್ದೇವೆ. ಕನ್ನಡದ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅನ್ನೋದು ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸ್ಕೊಂಡಾಗ, ಅಧ್ಯಯನ ಮಾಡಿದಾಗ ಗೊತ್ತಾಗತ್ತೆ. ಬೇರೆ ಭಾಷೆಗಳ ಬಗ್ಗೆ ನಾವು ಯಾವತ್ತೂ ಕೂಡ ತಾತ್ಸಾರದ ಮನೋಭಾವ ಇಟ್ಕೋಬಾರದು. ಆದರೆ ನಮ್ಮ ಭಾಷೆಯ ಬಗ್ಗೆ ಅಭಿಮಾನ ಇರ್ಬೇಕು. ನೋಡಿ, ಒಬ್ರು ಸಾಹಿತಿಗಳು ಹೇಳ್ತಾರೆ, ಕನ್ನಡ ಭಾಷೆಯನ್ನ ನಾವು ಉಳಿಸ್ಕೊಳ್ಬೇಕಾದ್ರೆ, ಬೆಳೆಸಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಅವರು ಬಹಳ ತಮಾಷೆಗೆ ನಮ್ಮ ಮಡಿಕೇರಿಯ ಸಾಹಿತ್ಯ ಸಮ್ಮೇಳನದಲ್ಲಿ ಆ ಮಾತು ಹೇಳಿದ್ರು. ಏನಂದ್ರೆ, ನಾವು ಒಬಾಮ ಅವನನ್ನ ಜ್ಞಾಪಿಸಿಕೊಳ್ಳಬೇಕು. ಪ್ರತಿನಿತ್ಯ ಒಬಾಮ ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಬೇಕು ಅಂತ ಹೇಳಿದ್ರು. ಒಬಾಮ ಅಂದ್ರೆ ಏನು? ಓದಬೇಕು, ಬರೀಬೇಕು, ಮಾತಾಡಬೇಕು, ಕನ್ನಡದಲ್ಲಿ ವ್ಯವಹಾರ ಮಾಡಬೇಕು, ಕನ್ನಡವನ್ನು ಓದಬೇಕು, ಕನ್ನಡವನ್ನು ಬರೀಬೇಕು, ಕನ್ನಡದಲ್ಲಿ ಮಾತನಾಡಬೇಕು. ಒಬಾಮ ಇದ್ದಾಗ ಕನ್ನಡ ಭಾಷೆ ಬೆಳೆಯುತ್ತೆ. ಇದು ಪೀಠಿಕೆಯಾಗಿ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇಂತಹ ಶ್ರೀಮಂತ ಕನ್ನಡ ಭಾಷೆಯ ನಮ್ಮ ಹಿರಿಯ ಲೇಖಕರುಗಳನ್ನ ಯಾರನ್ನು ನಾನು ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀನಿ, ಎಲ್ಲರನ್ನೂ ಆಯ್ಕೆ ಮಾಡ್ಕೊಂಡಿಲ್ಲ. ಯಾಕೆಂತಂದ್ರೆ ಸಮಯದ ಅಭಾವ ಇದೆ. ಹಾಗಾಗಿ ಕೆಲವರನ್ನ, ಯಾರ ಜೀವನ ಮತ್ತು ಬರಹ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾಗಿದೆ ಅಂಥವರಲ್ಲಿ ಈ ಮೊದಲನೆಯ ಸಂಚಿಕೆ ಅಂತ ನಾನು ಅನ್ಕೊಳ್ತೀನಿ. ಬಹುಶಃ ಅವಕಾಶ ಏನಾದರೂ ಸಿಕ್ಕರೆ ಮುಂದಿನ ದಿನಗಳಲ್ಲಿ ಇದನ್ನ ಮುಂದುವರಿಸಿಕೊಂಡು ಸಂಚಿಕೆ 2 ಅಥವಾ 3 ನಾವು ಮಾಡಬಹುದು ಅನ್ನೋದು ನನ್ನ ಅನಿಸಿಕೆ. ಆ ನಂತರ ಅದನ್ನ ತೀರ್ಮಾನ ಮಾಡಲಿಕ್ಕೆ ಶ್ರೀಮತಿ ವಾಸುದೇವ್ ಅವರಿದ್ದಾರೆ, ಮತ್ತೆ ನೀವೆಲ್ಲ ಸಹೃದಯಿಗಳಿದ್ದೀರಾ. ಅದನ್ನ ನಂತರ ನಾವು ತೀರ್ಮಾನ ಮಾಡಿ. ಸ್ನೇಹಿತರೆ, ತಿಮ್ಮಗುರು ಹೇಳಿದ ಹಾಗೆ ಇಂತಹ 200 ಗುಣಗಳನ್ನು ಬೆಳೆಸುವಂತಹ ವ್ಯಕ್ತಿಗಳು, ಅವರು ಬಾಳಿದ ರೀತಿ ಹೇಗಿತ್ತು ಅಂತಂದ್ರೆ, ನಮ್ಮೆಲ್ಲರಿಗೂ ಕೂಡ ಒಂದು ಆಧ್ಯಾತ್ಮಕದ ಬೆಳಕನ್ನು ಕೊಟ್ಟ ಹಿರಿಯ ಚೇತನಗಳು. ಆ ಬೆಳಕಿನಲ್ಲಿ ಇವತ್ತು ನಾವು ನಮ್ಮ ಜೀವನವನ್ನ ನಡೆಸ್ಕೊಂಡು ಹೋಗ್ಬಿಟ್ರೆ ನಮ್ಮ ಜೀವನದಲ್ಲಿ ಕತ್ತಲೆಯ ಅನುಭವ ಆಗೋದಿಲ್ಲ ಅನ್ನೋದು ನನ್ನ ನಂಬಿಕೆ. ಬಹುಶಃ ನೀವೆಲ್ಲ ಅದನ್ನ ಒಪ್ತೀರಾ ಅಂತ ಅನ್ಕೊಂಡಿದ್ದೆ. ಅಂತಹ ಬೆಳಕನ್ನ ಚೆಲ್ಲಿದ್ದಾರೆ ಅವರ ಕೃತಿಗಳಲ್ಲಿ, ಅವರ ಜೀವನದಲ್ಲಿ, ಅವರ ನಡ್ಕೊಂಡ ರೀತಿಯಲ್ಲಿ. ಇದನ್ನ ನಾವು ಮನಸ್ಸಿಗೆ ತಗೊಳ್ಬೇಕು, ಹೃದಯದಲ್ಲಿ ಇಟ್ಕೊಳ್ಬೇಕು. ಯಾಕೆಂದ್ರೆ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಪೊಟೆನ್ಶಿಯಲಿ ಎವ್ರಿ ಸೋಲ್ ಇಸ್ ಡಿವೈನ್, ಎಕ್ಸ್ಪ್ರೆಸ್ ದ ಡಿವಿನಿಟಿ. ನಮ್ಮ ಎಲ್ಲರಲ್ಲೂ ಕೂಡ ದೈವಾಂಶ ಇದೆ. ಆ ದೈವಾಂಶವನ್ನ ಪ್ರಕಟಿಸುವಂತಹ ಜೀವನ ನಮ್ಮದಾಗಬೇಕು. ಅಂತಹ ಜೀವನವನ್ನ ನಡೆಸಿದವರು ನಮ್ಮ ಕೆಲವು ಹಿರಿಯ ಕನ್ನಡ ಸಾಹಿತಿಗಳು. ಪ್ರಪ್ರಥಮವಾಗಿ ನನ್ನ ಮನಸ್ಸಿಗೆ ಬರೋದು ಯಾಕೆಂತಂದ್ರೆ, ನಮ್ಮಲ್ಲಿ ಬಹಳ ಜನ ಏನ್ ಮಾಡ್ತೀವಿ, ಅಧ್ಯಾತ್ಮ, ಹೌದು ನಾನು ಕೂಡ ಅದರಲ್ಲಿ ಆಸಕ್ತಿ ಇಟ್ಕೊಂಡಿದ್ದೇನೆ, ಅಭ್ಯಾಸ ಮಾಡ್ತೇನೆ, ನಾನು ದಿನ ಧ್ಯಾನ ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ, ಪೂಜೆ ಮಾಡ್ತೇನೆ ಅಂತ ಹೇಳೋರು ಬಹಳಷ್ಟು ಜನ ಇದ್ದಾರೆ.
ಆದರೆ ಅಧ್ಯಾತ್ಮವನ್ನ ಜೀವನದ ಒಂದು ಹಾದಿಯಾಗಿ ಅದನ್ನ ತುಳಿತ ನಡೆದು ಹೋಗುವಂಥದ್ದಿದೆಯಲ್ಲ, ಅದನ್ನ ಬಿಡದೆ ಪಾಲಿಸುವಂಥದ್ದಿದೆಯಲ್ಲ, ಅದು ವಿಶಿಷ್ಟವಾದಂತಹ ಗುಣ. ಬಹುಶಃ ಸಾಕಷ್ಟು ಜನ ಟಿ.ಎಸ್. ವೆಂಕಣ್ಣಯ್ಯನವರ ಹೆಸರನ್ನ ಕೇಳಿರ್ತಾರೆ. 1930-40 ದಶಕದಲ್ಲಿ ಮೈಸೂರಿನಲ್ಲಿ ಯಾವ ವಿದ್ಯಾರ್ಥಿನಿ ಓದಿದ್ದಾರೆ ಅವರೆಲ್ಲರಿಗೂ ಕೂಡ ದೇವರ ಸಮಾನರಾದಂತಹ ಟಿ.ಎಸ್. ವೆಂಕಣ್ಣಯ್ಯನವರು, ಅವರ ಸಹೋದರ ತಾಸು ಶಾಮರಾಯರು. ಟಿ.ಎಸ್. ವೆಂಕಣ್ಣಯ್ಯನವರು ಬಹಳ ಎತ್ತರದ ವ್ಯಕ್ತಿ, ದೈಹಿಕವಾಗಿ ಬಹಳ ಎತ್ತರದ ವ್ಯಕ್ತಿ, ಹಾಗೆ ಗುಣಗಳಲ್ಲೂ ಕೂಡ ಬಹಳ ಎತ್ತರದ ವ್ಯಕ್ತಿ. ಯಾಕೆ ನಾನು ಅವರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತಂದ್ರೆ, ಅಧ್ಯಾತ್ಮಕದ ಬೆಳಕನ್ನ ಹೇಗೆ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಅಧ್ಯಾತ್ಮ ಅಂದ್ರೆ ಬರೀ ಓದೋದಲ್ಲ, ಬರೀ ಮಾತಾಡೋದಲ್ಲ, ಕಂಠಪಾಠ ಮಾಡಿ ಹೇಳೋದಲ್ಲ, ನಮ್ಮ ಜೀವನದಲ್ಲಿ ಅದನ್ನ ಅಳವಡಿಸ್ಕೊಂಡ್ರೆ ಮಾತ್ರ ಅದಕ್ಕೆ ಬೆಲೆ ಉಂಟು ಅಂತ ತೋರಿಸಿದಂತಹ ಮೇರು ವ್ಯಕ್ತಿ ಟಿ.ಎಸ್. ವೆಂಕಣ್ಣ. ಅವರು ಮೈಸೂರಿನ ಅವರ ಮನೆಯಲ್ಲಿ ಮೇಲೆ ಒಂದು ಮಹಡಿ, ಒಂದು ಕೊಠಡಿ, ಅಲ್ಲಿ ಯಾವಾಗಲೂ ಕೂಡ ಬಹಳಷ್ಟು ಜನ ಲೇಖಕರು, ಚಿಂತಕರು, ಕನ್ನಡದ ಕಟ್ಟಾಳುಗಳು ಅಂತ ಕರಿತಾ ಇದ್ದವರೆಲ್ಲ ವಾರಕ್ಕೊಮ್ಮೆ ಸೇರೋರಂತೆ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋ, ಬಹಳ ಆಳವಾದ ಅಧ್ಯಯನ, ನಂತರ ಚರ್ಚೆ ಆಗ್ತಾ ಇತ್ತು. ಚರ್ಚೆ ಎಲ್ಲ ಮುಗಿದ ಮೇಲೆ ಅವರಿಗೆ ಉಪಚಾರ, ತಿಂಡಿ, ಕಾಫಿಯ ಸರಬರಾಜು ವೆಂಕಣ್ಣಯ್ಯನವರು ಸ್ವತಃ ತಮ್ಮ ಖರ್ಚಿನಲ್ಲಿ ಮಾಡ್ತಾ ಇದ್ದದ್ದು, ಯಾರಿಂದ ಕೂಡ ದೇಣಿಗೆಯನ್ನ ಪಡೆದವರಲ್ಲ. ಒಂದು ದಿವಸ ಇಂತಹ ಒಂದು ಚರ್ಚೆ ನಡೀತಾ ಇತ್ತು. ಚರ್ಚೆ ನಡೆಯುವಾಗ ಕೆಳಗಡೆ ಯಾರೋ ಜೋರಾಗಿ ಅಳೋದು ಕೇಳಿಸ್ತು. ಕಿರ್ಚಿಕೊಂಡು ಯಾರೋ ಒಬ್ರು ಹೆಂಗಸರು ಅಳೋದು ಕೇಳಿಸ್ತು. ತಕ್ಷಣ ವೆಂಕಣ್ಣಯ್ಯನವರು ಕೆಳಗಿಳಿದು ಬಂದ್ರು. ಬಂದು ಒಂದು 5-10 ನಿಮಿಷಕ್ಕೆ ಮತ್ತೆ ಮೇಲೆ ಬಂದ್ರು. ಚರ್ಚೆ ನಡೀತಾ ಇತ್ತು. ಇವರು ಮತ್ತೆ ಪಾಲ್ಗೊಂಡ್ರು. ಚರ್ಚೆ ಎಲ್ಲ ಆಯ್ತು. ಕಾಫಿ ತಿಂಡಿ ಸರಬರಾಜೆಲ್ಲ ಆದ್ಮೇಲೆ ಅಲ್ಲಿದ್ದವರಿಗೆ ವಿಚಾರ ಗೊತ್ತಾಯ್ತು. ಕೆಳಗಡೆ ಇವರು ಹೋದಾಗ ಜೋರಾಗಿ ಹತ್ತದ್ದು, ಕಿರ್ಚಿದ್ದು ಇವರ ಶ್ರೀಮತಿಯವರು. ಇವರ ಮಗ, ಸುಮಾರು ಒಂದು 6-7 ವರ್ಷದ ಮಗ, ಟೈಫಾಯ್ಡ್ ಬಂದು ತೀರ್ಕೊಂಡ್ಬಿಟ್ಟ. ಅವನು ತೀರ್ಕೊಂಡ ಅಂತ ಗೊತ್ತಾದಾಗ ಆಕೆ, ಇವರ ಶ್ರೀಮತಿಯವರು ಕಿರ್ಚಿಕೊಂಡ್ರು. ಇವರ ತಮ್ಮನಿಗೆ, ತಾಸು ಶಾಮರಾಯರಿಗೆ ಆ ದೇಹವನ್ನ ತಗೊಂಡು ಹೋಗಿ ದಫನ್ ಮಾಡಬೇಕು ಅಂತ ಹೇಳಿ. ಆ ಹುಡುಗನಿಗೆ ಇನ್ನೂ ಉಪನಯನ ಆಗಿರ್ಲಿಲ್ಲ. ಹಾಗಾಗಿ ಬೇರೆ ವಿಧಿಗಳನ್ನ ಏನು ಅಭ್ಯಾಸ ಮಾಡೋದು, ಯಾವುದನ್ನು ಆಚರಣೆ ಮಾಡುವಂಥದ್ದು ಇರಲಿಲ್ಲ ಅಂತ ಹೇಳಿ ತಮ್ಮನ್ನ ಕಳಿಸ್ಕೊಟ್ಬಿಟ್ಟು ಇವ್ರ ಮೇಲ್ ಬಂದ್ಬಿಡ್ತಾರೆ. ಇದನ್ನ ತಿಳಿದಾಗ ಒಬ್ರು ಹೇಳ್ತಾರೆ, ವೆಂಕಣ್ಣಯ್ಯ, ನೀನು ಮನುಷ್ಯ ಅಲ್ಲ ಕಣೋ, ಯಾಕೆ ಹೀಗ್ ಮಾಡಿದಿ ಅಂತಂದಾಗ ಅವ್ರು ಹೇಳ್ತಾರೆ, ನೋಡಿ, ನಾವೆಲ್ಲ ಗೀತದ ಬಗ್ಗೆ ಬಹಳಷ್ಟು ಚರ್ಚೆ ಮಾಡ್ತೀವಿ, ಅದನ್ನ ಅರೆದು ಕುಡ್ಕೊಂಡ್ಬಿಟ್ಟಿದೀವಿ. ಭಗವದ್ಗೀತೆ ಅಂತಂದ್ರೆ ನಾವು ಅಂದ್ರೆ ಭಗವದ್ಗೀತೆ ಅಂತ ಬಹಳ ಜಂಬದಿಂದ ಹೇಳ್ಕೊಳ್ತೀವಿ. ಭಗವದ್ಗೀತೆಯನ್ನ ಓದಿದ ನಾವು ಸ್ಥಿತಪ್ರಜ್ಞರಾಗಿ ಇರ್ಬೇಕಾ ಇಲ್ವಾ? ನನ್ನ ಮಗ ತೀರ್ಕೊಂಡಿದ್ದು ನಿಜ, ನನ್ನ ಕೈಯಲ್ಲಿ ಏನಿಲ್ಲ. ಭಗವಂತ ನಿರ್ಣಯ ಮಾಡಿದ್ದ, ಜೀವವನ್ನ ತಗೊಂಡ, ಆ ಜೀವ ಹೋಯ್ತು. ನಾನಿನ್ನೇನು ಮಾಡ್ಲಿ? ನನ್ನ ತಮ್ಮ ಮುಂದಿನ ಕಾರ್ಯಗಳನ್ನ ಮಾಡ್ಲಿಕ್ಕೆ ಒಪ್ಕೊಂಡು ಹೋದ, ಆ ಶವವನ್ನ ತಗೊಂಡು ಹೋಗಿದ್ದಾನೆ. ಇನ್ನೇನ್ ಮಾಡೋದು? ಹತ್ರ ಬರೋದಿಲ್ಲ ಮಗ. ನಾವು ಭಗವದ್ಗೀತೆಯನ್ನ ಯಾರು ಪಠಣ ಮಾಡ್ತೇವೆ, ಯಾರು ಅದನ್ನ ಕಂಠಪಾಠ ಮಾಡ್ಕೊಂಡು ಜಮ್ಮದಿಂದ ಹೇಳ್ತೀವಿ, ನಾವು ಈ ಒಂದು ಗುಣವನ್ನ ಬೆಳೆಸ್ಕೊಳ್ಳದೆ ಇದ್ರೆ, ಅದರಂತೆ ನಾವು ನಡೀದೇ ಇದ್ರೆ, ಯಾವ ಬಾಯಿಂದ ನಾವು ಬೇರೆಯವರಿಗೆ ಭಗವದ್ಗೀತೆಯನ್ನು ಓದಬೇಕು, ನೀವು ಕಂಠಪಾಠ ಮಾಡ್ಕೊಳ್ಬೇಕು, ಹೇಳಬೇಕು ಅಂತ ಹೇಳಲಿಕ್ಕೆ ಸಾಧ್ಯ ಇದೆ? ನಾವು ಅನುಸರಿಸದೆ ಇದ್ರೆ ಅದನ್ನ ಯಾರಿಗೂ ಹೇಳಲಿಕ್ಕೆ ನಮಗೆ ಅಧಿಕಾರವಿಲ್ಲ, ಅದು ಅಧರ್ಮವಾಗತ್ತೆ ಅನ್ನೋ ಮಾತನ್ನ ಟಿ.ಎಸ್. ವೆಂಕಣ್ಣಯ್ಯ ಅವ್ರು ಈ ಮಾತನ್ನ ಹೇಳಿದಾಗ, ಯಾರು ವೆಂಕಣ್ಣಯ್ಯ ನೀನು ಮನುಷ್ಯ ಅಲ್ಲ ಕಣೋ ಅಂತ ಹೇಳಿರ್ತಾರೆ, ಅವರು ಮತ್ತೊಮ್ಮೆ ಹೇಳ್ತಾರೆ, ವೆಂಕಣ್ಣಯ್ಯ ನೀನು ಮನುಷ್ಯ ಅಲ್ಲ ಕಣೋ,
ನೀನು ದೇವರು. ಸ್ನೇಹಿತರೆ, ಇಂತಹ ಹಿರಿಯ ಸಾಹಿತಿಗಳು ನಮಗೆ ಸಾಕಷ್ಟು ವಿಚಾರವನ್ನ ಕೊಟ್ಟು ಹೋಗಿದ್ದಾರೆ. ಟಿ ಎಸ್ ವೆಂಕಣ್ಣಯ್ಯನವರು ಹೇಗೆ ತಮ್ಮ ಜೀವನವನ್ನ ನಡೆಸ್ತಾ ಇದ್ರು? ನಾವು ಸಾಮಾನ್ಯವಾಗಿ ಹೇಳ್ತೀವಿ ಅಧ್ಯಾತ್ಮ ಅಂತಂದಾಗ, ನಾನು ಹೇಳಿದೆ ಡಿ ವಿ ಗುಂಡಪ್ಪನವರು 200 ಗುಣಗಳು ಅಂತ ಹೇಳ್ತಾರೆ. ನಾವು ಸರ್ವೇ ಸಾಮಾನ್ಯವಾಗಿ ಒಂದಷ್ಟು ಗುಣಗಳನ್ನ ಹೇಳ್ತೇವೆ. ಯಾರು ಸತ್ಯ ಹೇಳ್ತಾರೆ, ಧರ್ಮವನ್ನ ಪಾಲಿಸ್ತಾರೆ, ಯಾರಿಗೆ ಭಯ ಇಲ್ಲ, ಯಾರು ಬೇರೆಯವರಿಗೆ ಉಪಕಾರ ಮಾಡಲಿಕ್ಕೆ ತಯಾರಿದ್ದಾರೆ, ಕ್ಷಮೆ ಯಾಚಿಸ್ಲಿಕ್ಕೆ ತಯಾರಿದ್ದಾರೆ, ಯಾರು ಯಾವತ್ತು ಕೃತಜ್ಞತೆಯ ಭಾವವನ್ನು ಬೆಳೆಸ್ಕೊಂಡಿರ್ತಾರೆ, ಇಂತಹ ಕೆಲವು ಗುಣಗಳನ್ನ ನಾವು ಅಧ್ಯಾತ್ಮದ ತಳಹದಿ ಅಂತ ಹೇಳ್ತೇವೆ. ಒಮ್ಮೆ ಟಿ ಎಸ್ ವೆಂಕಣ್ಣಯ್ಯನವರ ತಮ್ಮ ತಾಸು ಶ್ಯಾಮರಾಯರು, ಅವರು ಕೂಡ ಮಹಾನ್ ಲೇಖಕರು, ಎಲ್ಲರಿಗೂ ಸಹಾಯಕ್ಕೆ ಮುಂಚೂಣಿಯಲ್ಲಿ ನಿಂತಹ ವ್ಯಕ್ತಿ, ಅಣ್ಣನ ಜೊತೆ ತಮ್ಮ. ಟಿ ಎಸ್ ವೆಂಕಣ್ಣಯ್ಯನವರು ಮೊದಲ ಕನ್ನಡದ ಪ್ರೊಫೆಸರ್ ಆಗಿ ಮಹಾರಾಜಾಸ್ ಕಾಲೇಜಿನಲ್ಲಿ ಇರ್ತಾರೆ. ಅವಾಗ ಇವರ ತಮ್ಮ ಅದೇ ಕಾಲೇಜಿನಲ್ಲಿ ಓದ್ತಾ ಇರ್ತಾರೆ. ತಮ್ಮನಿಗೆ ಸ್ಕಾಲರ್ಶಿಪ್ ಸಿಕ್ಕತ್ತೆ. ನೋಟಿಸ್ ಬೋರ್ಡ್ ಅಲ್ಲಿ ಅವರ ಹೆಸರನ್ನ ಹಾಕ್ತಾರೆ, ಸೂಚನಾ ಫಲಕದಲ್ಲಿ ಅವ್ರ ಹೆಸರು ಬಂದ್ಬಿಡತ್ತೆ. ಶಿಷ್ಯ ವೇತನ ಸಿಕ್ಕಿದೆ. ಇವರಿಗೆ ಬಹಳ ಸಂತೋಷ ಆಗುತ್ತೆ. ಮಾರನೇ ದಿವಸ ಕಚೇರಿಗೆ ಹೋಗ್ತಾರೆ. ಕಾಲೇಜಿನ ಕಚೇರಿಗೆ ಹೋಗಿ, ನನಗೆ ಶಿಷ್ಯ ವೇತನ ಬಂದಿದೆಯಲ್ಲ, ಅದನ್ನ ನೀವು ನನಗೆ ಕೊಡಬಹುದಾ ಅಂತ ಕೇಳ್ತಾರೆ. ಅಲ್ಲಿ ಇದ್ದಂತಹ ಸಿಬ್ಬಂದಿ ಒಬ್ರು ಹೇಳ್ತಾರೆ, ನಿನ್ನೆ ನಿಮ್ಮ ಹೆಸರನ್ನ ನಾವು ಸೂಚನಾ ಫಲಕದಲ್ಲಿ ಪ್ರಕಟಿಸಿದ್ದು ನಿಜ, ಆದರೆ ಪ್ರೊಫೆಸರ್ ಟಿ ಎಸ್ ವೆಂಕಣ್ಣಯ್ಯನವರು ಆ ಹೆಸರನ್ನ ಬದಲಾಯಿಸಿ ಇನ್ನೊಬ್ಬ ವಿದ್ಯಾರ್ಥಿಗೆ ಅದನ್ನ ಕೊಟ್ಟಿದ್ದಾರೆ. ದಯಮಾಡಿ ನೀವು ಪ್ರೊಫೆಸರ್ನ ಹೋಗಿ ಕೇಳಬಹುದು ಅಂತ ಹೇಳ್ತಾರೆ. ಇವರಿಗೆ ಅಣ್ಣನ ಮೇಲೆ ಮಹಾ ಸಿಟ್ಟು ಬಂದ್ಬಿಡತ್ತೆ. ಎಂಥ ಅನ್ಯಾಯ ಮಾಡಿದ ನಮ್ಮಣ್ಣ. ನಮ್ಮಣ್ಣ ಮಹಾ ದೊಡ್ಡ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವನು ಮಾಡಿರೋದೇನು? ನನಗೆ ಬಂದದ್ದು ಸೂಚನಾ ಫಲಕದಲ್ಲಿ ನನ್ನ ಹೆಸರು ಇದ್ದದ್ದನ್ನ ಅದನ್ನು ಹೊಡೆಸಾಕಿ ಬೇರೆಯವರಿಗೆ ಕೊಡಿಸಿದ್ದಾರೆ ಅಂತಂದ್ರೆ ಏನು ಕಾರಣ ಇರಬೇಕು, ಯಾಕೆ ಹಿಂಗ್ ಮಾಡಿದ್ದಾರೆ ಅಂತ ಕೋಪದಲ್ಲಿ ಹೋಗ್ತಾರೆ. ಕಾಲೇಜಿನಲ್ಲಿ ಅವ್ರನ್ನ ಭೇಟಿ ಮಾಡೋದಿಲ್ಲ. ಮನೆಗೆ ಹೋದಾಗ ಟಿ ಎಸ್ ವೆಂಕಣ್ಣಯ್ಯನವರು ತಮ್ಮನ್ನ ನೋಡ್ತಾರೆ. ಯಾಕೋ ಇವತ್ತು ಅವನು ಸರಿಯಾಗಿಲ್ಲ, ನನ್ನ ಜೊತೆ ಮಾತಾಡ್ಲಿಲ್ಲ. ಅವಾಗ ಇವ್ರಿಗೆ ಅರ್ಥ ಆಗತ್ತೆ ಯಾಕಿರ್ಬೋದು ಅಂತ ಹೇಳಿ ಕರೀತಾರೆ. ಬಾಯಿಲಿ ಕುತ್ಕೋ, ನಿನಗೆ ನನ್ನ ಮೇಲೆ ಕೋಪ ಇದೆ ನನಗೆ ಗೊತ್ತು, ಹೌದಲ್ವಾ ಅಂತಾರೆ. ಆಗ ಇವ್ರು ಹೌದು, ಕೋಪ ಇಲ್ಲದೆ ಇರುತ್ತಾ ಅಂದಾಗ ಅವ್ರು ಹೇಳ್ತಾರೆ, ನೋಡು, ಸ್ವಲ್ಪ ದೇವರು ನಿನಗೆ ಆಲೋಚನೆಯ ಬುದ್ಧಿಶಕ್ತಿ ಕೊಟ್ಟಿದ್ದಾನೆ, ಆ ವಿವೇಕ ನಿನಗೆ ಕೊಟ್ಟಿದ್ದಾನೆ, ಅದನ್ನ ಉಪಯೋಗ ಮಾಡಿಕೊಂಡು ಸ್ವಲ್ಪ ಆಲೋಚನೆ ಮಾಡಬೇಕು, ಯಾಕೆ ಹೀಗೆ ಮಾಡಿದ್ದಾನೆ ಅಣ್ಣ. ಆಗ ಇವರು ಕೋಪದಲ್ಲಿ ಕೇಳ್ತಾರೆ, ಯಾಕೆ ಮಾಡ್ದಿ? ಆಗ ಅವ್ರು ಹೇಳ್ತಾರೆ, ನೋಡು, ಇನ್ನೊಬ್ಬ ವಿದ್ಯಾರ್ಥಿ MA ಪ್ರವೇಶ ಪಡ್ಕೊಂಡಿದ್ದಾನೆ, ಅವನಿಗೆ ಮದುವೆ ಆಗಿದೆ. ಆಗಿನ ಕಾಲದಲ್ಲಿ ಸುಮಾರು ಜನ ಅವರು PUC ಇಂಟರ್ಮೀಡಿಯೇಟ್ ಅಂತ ಏನ್ ಹೇಳೋರು, ಅದು ಪಾಸ್ ಆಗ್ತಾ ಇದ್ದಂಗೆ ಮದುವೆ ಮಾಡೋರು. ಅವಾಗೆಲ್ಲ ಬಹಳ ಸಣ್ಣ ವಯಸ್ಸಿನಲ್ಲಿ ಮದುವೆ ಮಾಡ್ಬಿಡೋರು. ಆ MA ವಿದ್ಯಾರ್ಥಿಗೆ ಮದುವೆ ಆಗಿತ್ತು. ಅವರು ಅವ್ರ ಹೆಂಡತಿ ಮೈಸೂರಿನಲ್ಲಿ ಇದ್ದುಕೊಂಡು ಸಂಸಾರ ನಡೆಸಿ ಇವರು MA ಮಾಡಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ನೋಡು, ನಿನಗಾದ್ರೆ ನಾನಿದ್ದೇನೆ, ನನ್ನ ಮನೆ ಇದೆ, ನಿನಗೆ ವಸತಿ ಇದೆ, ಊಟ ತಿಂಡಿಗೆ ಯಾವುದು ಕೊರತೆ ಇಲ್ಲ, ಚಿಂತೆ ಇಲ್ಲ. ಆದ್ರೆ ಆತ ಹೆಂಡತಿ ಜೊತೆಗೆ ಬಂದುಬಿಟ್ಟಿದ್ದಾನೆ. ಅವನಿಗೆ ವಾಸಕ್ಕೆ ಮನೆ ಬೇಕು, ಸಂಸಾರ ನಡೆಸ್ಲಿಕ್ಕೆ ಹಣ ಬೇಕು. ಅವನು ಏನ್ ಮಾಡ್ತಾನೆ ಪಾಪ, ಸ್ವಲ್ಪ ಆಲೋಚನೆ ಮಾಡ್ಬೇಕಲ್ವಾ? ಯಾವಾಗ್ಲೂ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಬೇರೆಯವರ ಬಗ್ಗೆ ನಾವು ಯಾವಾಗ ಯೋಚನೆ ಮಾಡ್ಲಿಕ್ಕೆ ಆಗುತ್ತೆ? ಅದರಿಂದ ನಾನು ಅವನಿಗೆ ಕೊಡಿಸಿದ್ದೇನೆ. ಈಗ ನಿನ್ನ ಮನಸ್ಸಿಗೆ ಇದು ಸರಿ ಅನ್ಸಿದ್ರೆ ಒಪ್ಕೋ ಅಂದಾಗ ತಾಸು ಶ್ಯಾಮರಾಯರು ಅಣ್ಣನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸ್ತಾರೆ. ಸ್ನೇಹಿತರೆ, ಇದನ್ನ ನಾವು ಗಮನಿಸಬೇಕು. ಯಾವಾಗ ಇವರು ಅದನ್ನ ಬಿಡಿಸಿ ಹೇಳ್ತಾರೆ, ಹೀಗಾಯ್ತು, ಅದಕ್ಕಾಗಿ ನಿನ್ನ ಹೆಸರನ್ನ ತೆಗೆದು ಆತನ ಹೆಸರನ್ನ ಹಾಕಿದ್ದೀನಿ ಅಂತಂದಾಗ ಇವರಿಗೆ ಅರ್ಥ ಆಗುತ್ತೆ. ನೋಡಿ, ಅದೇ ತಾಸು ಶ್ಯಾಮರಾಯರು ಒಮ್ಮೆ ನಮ್ಮ ಕನ್ನಡದ ಹಿರಿಯ ಕವಿಗಳು, ಮುಂದೆ ಬಹಳ ಪ್ರಖ್ಯಾತರಾದರು. ಅವರು MA ಪ್ರವೇಶ ಸಿಕ್ಬಿಡ್ತು.
ಇರಲಿಕ್ಕೆ, ವಾಸ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಯಾರೋ ಒಬ್ರು ಸ್ನೇಹಿತರು ಇನ್ನೊಬ್ರು ಇರ್ತಾರೆ, ಆ ಕೊಠಡಿಯಲ್ಲಿ ನಾನು ಇರ್ತೇನೆ ಅಂತ ಅವ್ರನ್ನ ಒಪ್ಪಿಸ್ತಾರೆ, ಅವರು ಒಪ್ಕೊಳ್ತಾರೆ. ಆ ಕೊಠಡಿಯಲ್ಲಿ ಇವರಿಗೆ ವಾಸಕ್ಕೆ ಒಂದು ಸ್ಥಾನ ಸಿಕ್ಕತ್ತೆ. ಆದ್ರೆ ಊಟ ತಿಂಡಿಗೆ ಏನ್ ಮಾಡಬೇಕು? ಅವಾಗ ಯಾರೋ ಹೇಳ್ತಾರೆ, ನೋಡು, ಯೋಚನೆ ಮಾಡಬೇಡ, ಯಾರಿಗೆ ತೊಂದರೆ ಅನಿಸಿದ್ರು ನಮ್ಮ ಮೈಸೂರಿನಲ್ಲಿ ಯಾವುದೇ ವಿದ್ಯಾರ್ಥಿ, ಅಲ್ಲಿ ಜಾತಿ ಮತದ ಯಾವ ಒಂದು ಛಾಯೆ ಕೂಡ ಇಲ್ಲ, ಅಡ್ಡ ಇಲ್ಲ, ಆ ಗೋಡೆ ಇಲ್ಲ. ತಾಸು ಶಾಮರಾಯರ ಮನೆಗೆ ಹೋಗಿ ಕೇಳು, ವ್ಯವಸ್ಥೆ ಮಾಡ್ತಾರೆ. ಇವ್ರು ಹೋಗ್ತಾರೆ, ಹೋಗಿ ಹೇಳ್ಕೊಳ್ತಾರೆ, ನಾನು ಹೀಗೆ ಬಂದಿದ್ದೇನೆ, ನನಗೆ ಪ್ರವೇಶ ಆಗಿದೆ, ಇರ್ಲಿಕ್ಕೆ ನನ್ನ ಸ್ನೇಹಿತನ ರೂಮ್ ಇದೆ, ಆದ್ರೆ ನನಗೆ ಊಟ ತಿಂಡಿಗೆ ವ್ಯವಸ್ಥೆ ಇಲ್ಲ, ದಯಮಾಡಿ ತಾವು ಸಹಾಯ ಮಾಡಬೇಕು. ಅದು ಮಧ್ಯಾಹ್ನ ಸುಮಾರು 3 ಗಂಟೆಯ ಸಮಯ. ಇವ್ರದೆಲ್ಲ ಊಟ ಆಗ್ಬಿಟ್ಟಿರತ್ತೆ. ಕೇಳ್ತಾರೆ, ಏನಪ್ಪಾ ನಿಂದು ಊಟ ಆಯ್ತಾ? ಇವರು ಸಂಕೋಚ. ಈ ಸಮಯದಲ್ಲಿ ಅವ್ರಿಗೆ ಸಹಾಯ ಕೇಳಲಿಕ್ಕೆ ಬಂದಿದ್ದೇನೆ, ಆಗಿಲ್ಲ ಅಂತಂದ್ರೆ ಏನಾಗುತ್ತೋ, ಊಟ ಆಗಿರುವುದಿಲ್ಲ ಇವ್ರದ್ದು. ಆಯ್ತು ಸರ್ ಅಂತಾರೆ. ಅವಾಗ ತಾಸು ಶಾಮರಾಯರು ಹೇಳ್ತಾರೆ, ಅಲ್ಲ, ನನ್ನ ಹತ್ರನೇ ಸುಳ್ಳು ಹೇಳ್ತೀಯಲ್ಲಪ್ಪ, ನಿನ್ನ ಮುಖ ನೋಡಿದ್ರೆ ಗೊತ್ತಾಗೋದಿಲ್ವಾ ನೀನೇನು ತಿಂದಿಲ್ಲ, ಸುಳ್ಳು ಹೇಳಬಾರ್ದು, ಕೂತ್ಕೋ ಅಂತ ಹೇಳಿ ಅವರ ಅಣ್ಣನ ಮಗನಿಗೆ ಹೇಳ್ತಾರೆ, ನೋಡು, ಅಡಿಗೆ ಮನೆಯಲ್ಲಿ ಏನಾದ್ರು ಮಿಕ್ಕಿದೀಯಾ ಅಂತ. ಆ ಹುಡುಗ ಬಂದು ಒಂದ್ ಸ್ವಲ್ಪ ಅನ್ನ ಹುಳಿ ಇದೆ ಅಂತಾನೆ, ಸರಿ ಕಲ್ಸ್ಕೊಂಡು ಬಾ ಅಂತ ಇರೋ ಅಷ್ಟನ್ನ ಕಲಸಿ ತಟ್ಟೆಯಲ್ಲಿ ಹಾಕಿ ಕೂಡಿಸಿ, ಆರಾಮಾಗಿ ತಿನ್ನು, ನೀರು ಕುಡಿ ಅಂತ ಹೇಳಿ ನೀರು ತಂದು ಕೊಟ್ಟು ಮತ್ತೆ ಹೇಳ್ತಾರೆ, ನೋಡಿ, ಯೋಚನೆ ಮಾಡಬೇಡ, ನಮ್ಮ ಮನೆಯಲ್ಲಿ ಈಗಾಗಲೇ 3-4 ಜನ ವರಾನ್ನಕ್ಕೆ ಬರ್ತಾರೆ, ನೀನು ಬರ್ಬಹುದು, ಚಿಂತೆ ಮಾಡಬೇಡ, ಹೋಗು ಅಂತ ಹೇಳಿ ಅವ್ರು ಹೊರಟಾಗಿ ಹೇಳ್ತಾರೆ, ಬಾಯಿಲಿ ರಾತ್ರಿ ಏನ್ ಮಾಡ್ತೀಯ? ಇನ್ನೂ ವ್ಯವಸ್ಥೆ ಆಗಿಲ್ವಲ್ಲ, ರಾತ್ರಿಗೆ ಏನ್ ಮಾಡ್ತೀಯ? ಏನೋ ಮಾಡ್ಕೋತೀನಿ ಸರ್ ಅಂತ. ಏನು ಮಾಡ್ಕೊಳ್ಬೇಡ, ನೀನ್ ನಮ್ಮನೆಗೆ ಬಾ. ಸ್ನೇಹಿತರು, ಮತ್ತೊಂದು ಅಂಶವನ್ನ ಗಮನಿಸಬೇಕು. ರಾತ್ರಿ ಇವರು ಬರೋದು ಸ್ವಲ್ಪ ತಡ ಆಗುತ್ತೆ, ಆದ್ರೆ ತಾಸು ಶಾಮರಾಯರು ಇವ್ರಿಗಾಗಿ ಕಾಯ್ತಾ ಇರ್ತಾರೆ. ಅವ್ರು ಹೇಳ್ತಾರೆ, ಯಾಕೆ ಲೇಟು? ನೋಡು, ನಿನ್ಗೋಸ್ಕರ ಕಾಯ್ತಾ ಇಲ್ಲ. ಮನಸ್ಸಿಗೆ ಬಹಳ ಕಸುವಿಸಿ ಆಗ್ಬಿಡುತ್ತೆ, ಇಷ್ಟು ಒಳ್ಳೆ ಮೇಷ್ಟ್ರ ನಾವು ಕಾಯಿಸ್ಬಿಟ್ನಲ್ಲ ಅಂತ. ಕ್ಷಮಾಪಣೆ ಕೇಳಿದಾಗ ಹೇಳ್ತಾರೆ, ಚಿಂತೆ ಮಾಡಬೇಡಪ್ಪ, ಇವೆಲ್ಲ ಆಗತ್ತೆ ಬಾ ಅಂತ ಹೇಳಿ ಒಟ್ಟಿಗೆ ಊಟ ಮಾಡಿಸ್ತಾರೆ. ಅವರು ಮುಂದೆ ಕನ್ನಡದ ಪ್ರಖ್ಯಾತ ಕವಿ NS ಲಕ್ಷ್ಮೀನಾರಾಯಣ ಭಟ್ಟ, ಆ ಲಕ್ಷ್ಮೀನಾರಾಯಣ ಭಟ್ರು ಬರ್ಕೊಳ್ತಾರೆ, ಅವತ್ತು ಆ ಗುರುಗಳು ನನಗೆ ಸಹಾಯ ಮಾಡದೇ ಇದ್ದಿದ್ರೆ, ಅಂತಹ ಒಳ್ಳೆಯ ವ್ಯಕ್ತಿ ಅವರನ್ನ ನಾನು ಇವತ್ತಿಗೂ ಕೂಡ ದೇವರು ಅಂತ ಭಾವಿಸ್ತೇನೆ. ನೋಡಿ, ಮತ್ತೊಮ್ಮೆ ಲಕ್ಷ್ಮೀನಾರಾಯಣ ಭಟ್ರು, NS ಲಕ್ಷ್ಮೀನಾರಾಯಣ ಭಟ್ರು, HS ಲಕ್ಷ್ಮೀನಾರಾಯಣ ಭಟ್ರು, ಮಂಕುತಿಮ್ಮನ ಕಗ್ಗ, ಅವ್ರು ನನ್ನ ಗುರುಗಳು. ಇವರು NS ಲಕ್ಷ್ಮೀನಾರಾಯಣ ಭಟ್ರು. ಒಮ್ಮೆ ತಾಸು ಶಾಮರಾಯರ ಮನೆಗೆ ಹೋದಾಗ ಅವರು ಪೂಜೆ ಮಾಡಿ ಆಚೆ ಬರ್ತಾರೆ. ಆಚೆ ದೇವರ ಪಟಗಳಿಗೆಲ್ಲ ಮಂಗಳಾರತಿ ಮಾಡಿ ಅವರ ಅಣ್ಣನ ಪಟಕ್ಕೂ ಮಂಗಳಾರತಿ ಮಾಡ್ತಾರೆ. ಅವರ ಅಣ್ಣಂದು ಒಂದು ಫೋಟೋ ಇರುತ್ತೆ, ಆ ಪಟಕ್ಕೂ ಕೂಡ ಮಂಗಳಾರತಿ ಮಾಡ್ತಾರೆ. ಲಕ್ಷ್ಮೀನಾರಾಯಣ ಭಟ್ರಿಗೆ ಅನ್ಸುತ್ತೆ, ಇದೇನು ಹೀಗೆ? ಅವಾಗ ತಾಸು ಶಾಮರಾಯರು ಇವರನ್ನ ನೋಡಿದಾಗ ಅವ್ರಿಗೆ ಅರ್ಥ ಆಗತ್ತೆ ಇವನ ಮನಸ್ಸಿನಲ್ಲಿ ಏನಿದೆ ಅಂತ. ಆಗ ಕೈಯಲ್ಲಿ ತೋರಿಸ್ತಾರೆ, ದೇವರುಗಳು ನಮ್ಮ ಅಣ್ಣನೂ ದೇವರೇ. ನೋಡಿ, ಇಂತಹ ಹಿರಿಯ ಗುಣವನ್ನ ಬೆಳೆಸ್ಕೊಂಡಂತಹ ಸಾಹಿತ್ಯ. TS ವೆಂಕಣ್ಣಯ್ಯನವರು ಕುವೆಂಪುಗೆ ಮಾರ್ಗದರ್ಶನ ಮಾಡಿದವರು, ಕುವೆಂಪು ಅವರ ಗುರುಗಳು. ರಾಮಾಯಣ ದರ್ಶನ ಕೃತಿಯನ್ನ ಮಹಾಕವಿ ಕುವೆಂಪು ಅವರು, ರಾಷ್ಟ್ರಕವಿ ಕುವೆಂಪು ಅವರು TS ವೆಂಕಣ್ಣಯ್ಯನವರಿಗೆ ಅರ್ಪಿಸ್ತಾರೆ. ಅವರ ಮೇಲೆ ವಿಶೇಷವಾದ ಗೌರವ. ಯಾಕೆ ಅಂತಂದ್ರೆ, ಸ್ನೇಹಿತರೆ, ನಾನು ಆಗ್ಲೇ ಹೇಳದ್ನಲ್ಲ, DV ಗುಂಡಪ್ಪನವ್ರು ಹೇಳ್ತಾರೆ, ನಿರ್ಮತ್ಸರತೆಯೊಂದು. TS ವೆಂಕಣ್ಣಯ್ಯನವರಿಗೆ ಯಾರ ಬಗ್ಗೆ ಕೂಡ ಮತ್ಸರತೆ ಇರಲಿಲ್ಲ. ತಾವು ಬರೆದದ್ದು ಕಡಿಮೆ, ವಿಶೇಷವಾಗಿ ನಾವು ಗಮನಿಸಬೇಕು ಸ್ನೇಹಿತರೆ, ತಾವು ಬರೆದದ್ದು ಕಡಿಮೆ, ಆದರೆ ಬರೆಸಿದ್ದು ಹೆಚ್ಚು. ಕುವೆಂಪು ಅಂತಹ ಮಹಾನ್ ಕವಿಗಳನ್ನ ಗುರುತಿಸಿ ಪ್ರೋತ್ಸಾಹ ಕೊಟ್ಟು ಅವರಿಂದ ಬರೆಸಿ ಸಂತೋಷ ಪಟ್ಟಂತಹ ವ್ಯಕ್ತಿ TS ವೆಂಕಣ್ಣಯ್ಯನವರು. ಹಾಗಾಗಿ ಅವರು ಬಹಳ ಮೇರು ವ್ಯಕ್ತಿತ್ವದ ಮನುಷ್ಯ. ನಾನು ಆಗ್ಲೇ ಹೇಳಿದೆ, ದೈಹಿಕವಾಗಿ ಕೂಡ ಬಹಳ ಎತ್ತರ ಇದ್ರು. ನೋಡಿ, ಇಂತಹ ಗುರುಗಳು ಶಿಷ್ಯರ ಮೇಲೆ ಎಂತಹ ಪ್ರಭಾವವನ್ನ ಬೀರ್ತಾ ಇದ್ರು. ಈ ಅಧ್ಯಾತ್ಮದ ಹಾದಿಯಲ್ಲಿ
ನಾವು ನಡೆದಂತೆ ನುಡಿದರೆ, ನುಡಿದಂತೆ ನಡೆದರೆ ಬಹಳಷ್ಟು ಜನ ಅವರಷ್ಟಕ್ಕೆ ಅವರ ಹಿಂಬಾಲಿಸ್ಕೊಂಡು ಬಂದ್ಬಿಡ್ತಾರೆ. ಅಂಥದ್ರಲ್ಲಿ ವಿ ಸೀತಾರಾಮಯ್ಯ ಇವರನ್ನ ವಿ ಸಿ ಅಂತಾನೆ ಕರೀತಾ ಇದ್ದಿದ್ದು. ವಿ ಸೀತಾರಾಮಯ್ಯನವರು ಕೂಡ ಬಹಳ ಮೇರು ವ್ಯಕ್ತಿತ್ವದ ವ್ಯಕ್ತಿ. ನಮ್ಮ ಚಾಮರಾಜಪೇಟೆಯ 2ನೇ ಮುಖ್ಯ ರಸ್ತೆ ಅವರ ಹೆಸರಿನಲ್ಲೇ ಇರೋದು, ವಿ ಸೀತಾರಾಮಯ್ಯ ರಸ್ತೆ ಅಂತ, ಅಲ್ಲೇ ಇದ್ದಿದ್ದು. ಒಮ್ಮೆ ಟಿ.ಎಸ್. ವೆಂಕಣ್ಣಯ್ಯನವರು ವಿ ಸೀತಾರಾಮಯ್ಯನವರ ಮನೆಗೆ ಹೋಗುವ ಪ್ರಸಂಗ ಬರುತ್ತೆ. ಕಾಗದ ಬರೆದು ತಿಳಿಸ್ತಾರೆ. ಅವಾಗೆಲ್ಲ ಪೋಸ್ಟ್ ಕಾರ್ಡಿನ ದಿನ, ಇಲ್ಲ ಅಂತಂದ್ರೆ ಟೆಲಿಗ್ರಾಮ್ ಕೊಡುವ ದಿನಗಳು. ಈಗ ನನಗೆ ಎಲ್ಲರ ಮನೇಲೂ ಫೋನ್ ಇರ್ತಿರ್ಲಿಲ್ಲ, ಮೊಬೈಲ್ ಅಂತೂ ಇಲ್ವೇ ಇಲ್ವಲ್ಲ. ಕಾಗದ ಬರ್ದಿರ್ತಾರೆ ಬರ್ತೀನಿ ಅಂತ. ಟಿ.ಎಸ್. ವೆಂಕಣ್ಣಯ್ಯನವರು ನಾನು ಆಗ್ಲೇ ಹೇಳಿದ ಹಾಗೆ ದೈಹಿಕವಾಗಿ ಬಹಳ ಎತ್ತರದ ವ್ಯಕ್ತಿ. ವಿ ಸೀತಾರಾಮಯ್ಯನವರು ನನ್ನ ಗುರುಗಳು. ಟಿ.ಎಸ್. ವೆಂಕಣ್ಣಯ್ಯನವರು ನನ್ನ ಮನೆಗೆ ಬರೋದೇ ಒಂದು ಸೌಭಾಗ್ಯ, ನಮ್ಮ ಪುಣ್ಯ. ಯಾವ ಜನ್ಮದ ಪುಣ್ಯವೋ ಏನೋ ಇವತ್ತು ನಮ್ಮ ಮನೆಗೆ ಬರ್ತಾರೆ, ಮುಂದೆ ಬರ್ತಾರೆ, ಅಂತಹ ಪುಣ್ಯಾತ್ಮ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿ ಸ್ನೇಹಿತರೆ, ಅವರ ಮನೆಯ ಬಾಗಿಲು ಚಿಕ್ಕದಾಗಿರುತ್ತೆ. ಸಾಮಾನ್ಯವಾಗಿ ನೀವು ಹಳ್ಳಿಗಳ ಕಡೆ, ನಮ್ಮ ಮಲೆನಾಡು ಕಡೆ ಎಲ್ಲ ನೋಡಿದ್ರೆ ಮುಖ್ಯ ದ್ವಾರ ಚಿಕ್ಕದಾಗಿರುತ್ತೆ. ಅದು ನೋಡಿ ಅಧ್ಯಾತ್ಮದ ಸಂಕೇತ. ತಲೆ ಬಗ್ಗಿಸಿ ಬರಬೇಕು. ನಮ್ಮ ದೇವಸ್ಥಾನಗಳು ಕೂಡ ಹಾಗೇನೆ, ತಲೆ ಬಗ್ಗಿಸಿ ಬರಬೇಕು. ಆದರೆ ವಿ ಸೀತಾರಾಮಯ್ಯನವರಿಗೆ ಬಹಳ ಬೇಜಾರಾಗ್ಬಿಡತ್ತೆ. ನನ್ನ ಗುರುಗಳು ನನ್ನ ಮನೆ ಒಳಗೆ ಬರುವಾಗ ತಲೆ ತಗ್ಗಿಸಿ ಬರೋದಾ, ಚೇಚ ಎಲ್ಲಾದ್ರೂ ಉಂಟಾ ಅಂತ ಹೇಳಿ ಮನೆ ಬಾಗಿಲನ್ನ ಮಾರ್ಪಾಡು ಮಾಡಿಸ್ತಾರೆ. ಟಿ.ಎಸ್. ವೆಂಕಣ್ಣಯ್ಯನವರು ಸೀದಾ ಬಂದ್ರೆ ಎಷ್ಟು ಎತ್ತರ ಆಯ್ತೋ ಅದಕ್ಕಿಂತ 1 ಅಡಿ ಎತ್ತರದ ಬಾಗಿಲನ್ನ ಮಾಡಿಸಿ ಮನೆಯ ಮುಖ್ಯ ದ್ವಾರವನ್ನ ಮಾರ್ಪಾಡು ಮಾಡಿಸಿದಂತ ಹಿರಿಯ ಚೇತನ ವಿ ಸೀತಾರಾಮಯ್ಯ. ನೋಡಿ ಹೇಗೆ ಆ ಗುರು ಶಿಷ್ಯ ಪರಂಪರೆ ಕೂಡ, ಇವು ನಮ್ಮ ಸಂಸ್ಕೃತಿ ನಾವು ಹೇಳ್ತೀವಿ, ಅಂತಹ ಒಂದು ಪರಂಪರೆಯನ್ನ ಬೆಳೆಸಿ ಬಂದಂಥವ್ರು, ಅಂತಹ ಪರಂಪರೆಯನ್ನ ನಮಗೆ ಬಿಟ್ಟು ಹೋದವರು ವಿ ಸೀತಾರಾಮಯ್ಯನವರು ಮನೆಯ ದ್ವಾರವನ್ನು, ಮುಖ್ಯ ದ್ವಾರವನ್ನು ಬದಲಾಯಿಸ್ತಾರೆ ಟಿ.ಎಸ್. ವೆಂಕಣ್ಣಯ್ಯನವರಿಗೆ. ಈ ವಿ ಸೀತಾರಾಮಯ್ಯನವರು ಅವರಿಗೆ ಅಂತಃಕರಣ ಹೇಗಿತ್ತು ನೋಡಿ, ಅದೊಂದು ಬಹಳ ವಿಶೇಷವಾದ ಗುಣ. ಪರಮಹಂಸರು ಯಾವಾಗಲೂ ಹೇಳುವಂತಹದ್ದು ಅಂತಃಕರಣ. ಈ ಅಂತಃಕರಣ ಹೇಗೆ ಅಂತಂದ್ರೆ, ಅವರು ಎಲ್ಲರಲ್ಲೂ ಕೂಡ ಪ್ರೀತಿಯನ್ನ ಬೆಳೆಸ್ಕೊಂಡರು. ಅಧ್ಯಾತ್ಮದ ಒಂದು ಲಕ್ಷಣ ಪ್ರೀತಿಯನ್ನ, ಶುದ್ಧವಾದ ಪ್ರೀತಿಯನ್ನ ಬೆಳೆಸ್ಕೊಂಡವರು. ಮತ್ತೆ ಸಂವೇದನಾಶೀಲತೆಯನ್ನ ಇಟ್ಟುಕೊಂಡಂತಹ ಮೇರು ವ್ಯಕ್ತಿ. ಅವರ ಸಂವೇದನಾಶೀಲತೆ ಹೇಗಿತ್ತು ಅಂತಂದ್ರೆ ಸ್ನೇಹಿತರೆ, ಸಣ್ಣ 2 ಉದಾಹರಣೆಗಳನ್ನ ನಿಮ್ಗೆ ಹೇಳ್ಬಿಡ್ತೇನೆ. ಸಾಮಾನ್ಯವಾಗಿ ನಾವು ಈ ಭಾಷೆಯನ್ನ ಬಳಸ್ತೇವೆ. ಇವರು ಯಾರ್ದೋ ಮನೆಗೆ ಹೋದಾಗ ಅವರು ಹೇಳಿದ್ರಂತೆ, ವಿಸಿಯವರೇ ಒಂದು 10 ನಿಮಿಷ ಕೂಡಿ, ನಾನು ನನ್ನ ಕೈತೋಟಕ್ಕೆ ಹೋಗಿ ಹೂವು ಕುಯ್ದು ಬರ್ತೇನೆ, ಪೂಜೆಗೆ ಹೂವು ಕುಯ್ದು ಬರ್ತೇನೆ. ಹಾಗೆ ಅವ್ರು ಹೇಳ್ತಾರೆ, ಚೇಚೆ ಎಲ್ಲಾದ್ರೂ ಉಂಟಾ, ಹಾಗನ್ನಬಾರದು. ತಾವು ಹೂವನ್ನ ಯಾವತ್ತು ಕುಯ್ಯಬಾರದು, ಅದೊಂದು ಜೀವ, ಅದನ್ನ ನೋವಾಗದಂತೆ ಬಿಡಿಸಬೇಕು. ಹೂವನ್ನ ಕಿತ್ತೋದು ಅಲ್ಲ, ಕೊಯ್ಯೋದು ಅಲ್ಲ, ಅದನ್ನ ಬಿಡಿಸಬೇಕು. ಬಿಡಿಸುವಾಗ ಹೇಗೆ ಬಿಡಿಸಬೇಕಂದ್ರೆ ಅದಕ್ಕೆ ನೋವಾಗಬಾರದು ಅಂತ ಅವರು ಹೇಳ್ತಾರೆ. ಅಂತಹ ಸಂವೇದನಾಶೀಲತೆಯನ್ನ ಬೆಳೆಸ್ಕೊಂಡಂತಹ ವಿಷಯ. ಇನ್ನೊಂದು ಸ್ವಾರಸ್ಯಕರವಾದ ಘಟನೆ ಅವರ ಜೀವನದಲ್ಲಿ ಯಾವುದೋ ಒಂದು ಸಂಸ್ಥೆಯವರು, ಹೆಸರು ನನಗೆ ಜ್ಞಾಪಕ ಇಲ್ಲ, ಅವರು ಬಹಳ ದಿವಸಗಳಿಂದ ವಿ ಸೀತಾರಾಮಯ್ಯನವ್ರನ್ನ ಕರಿತಾ ಇರ್ತಾರೆ. ಒಮ್ಮೆ ನಮ್ಮಲ್ಲಿ ಬನ್ನಿ, ಒಮ್ಮೆ ನಿಮ್ಮ ಒಂದು ಪ್ರವಚನ ಆಗಬೇಕು, ದಯಮಾಡಿ ಬನ್ನಿ ಅಂತ ಹೇಳ್ತಿರ್ತಾರೆ. ಅದು ಏನು ಕಾರಣವೋ ಅವರು ಹೇಳಿದಾಗ ಇವರಿಗೆ ಬಿಡುವಿರೋದಿಲ್ಲ, ಹೋಗ್ಲಿಕ್ಕಾಗಿರೋದಿಲ್ಲ. ಸುಮಾರು ಮೇ ಬಿ ಒಂದು 4-5 ಸತಿ ಆ ಥರ ಆಗಿರುತ್ತೆ, ಇವ್ರು ಹೋಗ್ಲಿಕ್ಕಾಗಿರೋದಿಲ್ಲ. ಆ ಬೇಸರ ಇವ್ರ ಮನಸ್ಗೂ ಇರುತ್ತೆ. ಒಮ್ಮೆ ಇವರೇ ಪತ್ರ ಬರೀತಾರೆ,
ಮುಂದಿನ ವಾರ ನಾನು ನಿಮ್ಮಲ್ಲಿಗೆ ಬರ್ತೇನೆ. ನಿಮಗೆ ತೊಂದರೆ ಇಲ್ಲದಿದ್ದರೆ ಪ್ರವಚನವನ್ನ ನೀವು ಏರ್ಪಡಿಸಬಹುದು, ಉಪನ್ಯಾಸವನ್ನು ಏರ್ಪಡಿಸಬಹುದು, ನಾನು ಬರ್ತೇನೆ ಅಂತ ಅವರಿಗೆ ಬಹಳ ಸಂತೋಷ ಆಗ್ಬಿಡುತ್ತೆ. ಎಷ್ಟು ಸತಿ ಪ್ರಯತ್ನ ಪಟ್ಟಿದ್ವಿ, ಬಂದಿರಲಿಲ್ಲ. ಇವರೇ ಹೇಳ್ತಾ ಇದ್ದಾರೆ ನಾ ಬರ್ತೇನೆ ಅಂತ ಹೇಳಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾರೆ. ಅದಾದ ಮೇಲೆ ಆ ಸಂಘಟಕರಿಗೆ ಹೇಳ್ತಾರೆ, ನಾನು ಇಲ್ಲಿ ಬರ್ಲಿಕ್ಕೆ ಒಂದು ಕಾರಣ ಇತ್ತಪ್ಪ, ನೀವು ಬಹಳ ಸತಿ ಕರೆದಿದ್ರಿ, ನನಗೆ ಬರ್ಲಿಕ್ಕೆ ಆಗ್ಲಿಲ್ಲ, ಅನಾನುಕೂಲತೆ ಇತ್ತು. ಆದ್ರೆ ಇವಾಗ ನಾನೇ ಬರ್ತೀನಿ ಅಂತ ಹೇಳಲಿಕ್ಕೆ ಒಂದು ಕಾರಣ ಇತ್ತು, ಅದನ್ನ ಹೇಳ್ಬೇಕು. ಇಲ್ಲ ಅಂತಂದ್ರೆ ಅದು ಬೂಟಾಟಿಕೆ ಆಗ್ಬಿಡುತ್ತೆ. ಒಂದು ಮಹತ್ ಕಾರಣ ಇತ್ತು, ಅದಕ್ಕೋಸ್ಕರ ನಾನು ನಿಮ್ಮಲ್ಲಿಗೆ ಬಂದೆ ಅಂತ. ಅದನ್ನು ಕೂಡ ನೇರವಾಗಿ ನೋಡಿ, ಸತ್ಯ ಅನ್ನೋದನ್ನ ಹೇಗೆ ಆಚರಣೆಯಲ್ಲಿ ತಂದವರು ಅನ್ನೋದಕ್ಕೆ. ಅಧ್ಯಾತ್ಮ ತಳಹದಿ ಸತ್ಯ, ಆ ಸತ್ಯದ ಹಾದಿಯನ್ನ ತುಳಿದವರು ವಿ ಸೀತಾರಾಮಯ್ಯನವರು. ಅವ್ರು ಹೇಳ್ತಾರೆ, ನನ್ನ ಮನೆಯಲ್ಲಿ ಒಂದು ಹಲಸಿನ ಮರವಿತ್ತು. ನನ್ನ ಮನೆಯವರೆಲ್ಲ ಸೇರಿ ಯಾವುದೋ ಕಾರಣಕ್ಕೆ ನಾನು ಬೇಡ ಅಂತ ಅಂದಾಗಲೂ ಕೂಡ ನನ್ನ ವಿರೋಧ ಇತ್ತು. ಆದರೂ ಅವರೆಲ್ಲ ಬಹುಸಂಖ್ಯೆಯಲ್ಲಿ ಇದ್ರು. ನನ್ನ ಕುಟುಂಬದಲ್ಲಿ ಆ ಸದಸ್ಯರೆಲ್ಲ ತೀರ್ಮಾನ ಮಾಡ್ಬಿಟ್ರು ಆ ಮರವನ್ನ ಕತ್ತರಿಸಬೇಕು ಅಂತ. ಬಹುಶಃ ಒಂದು ಕೊಠಡಿಯನ್ನು ಕಟ್ಟಬೇಕಂತನೋ ಅಥವಾ ವಿಸ್ತರಣೆ ಮಾಡಬೇಕು, ಯಾವುದೋ ಒಂದು ಕಾರಣ. ಆ ಮರವನ್ನ ಕಡಿಯೋ ದಿವಸ ನಾನು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆ ಜೀವ ಎಷ್ಟು ವರ್ಷ ನಮ್ಮ ಮನೆಯಲ್ಲಿ ಇತ್ತು, ಮರ ನಮ್ಗೆ ಎಷ್ಟು ರುಚಿಕರವಾದ ಹಲಸಿನ ಹಣ್ಣು ಕೊಟ್ಟಿತ್ತು, ಕಾಯಿ ಕೊಟ್ಟಿತ್ತು, ಎಲೆ ಕೊಟ್ಟಿತ್ತು. ಆ ಮರವನ್ನ ಕಡಿಯೋ ದಿವಸ ನನಗೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ನಿಮ್ಮಲ್ಲಿ ಬಂದೆ. ಸ್ನೇಹಿತರೆ, ನಾವು ಅಧ್ಯಾತ್ಮದಲ್ಲಿ ಜೀವ ಅಂದಾಗ ನಾವು ಮನುಷ್ಯರ ಬಗ್ಗೆ ಮಾತ್ರ ಬಹಳಷ್ಟು ಜನ ಕಾಳಜಿ ಮಾಡ್ತೀವಿ. ಎಷ್ಟೋ ಜನ ಈಗ ಅದಕ್ಕೂ ಬೆಲೆ ಕೊಡೋದಿಲ್ಲ, ಅದು ಬೇರೆ ವಿಚಾರ. ಆದ್ರೆ ವಿ ಸೀತಾರಾಮಯ್ಯನವರು ತಮ್ಮ ಮನೆಯಲ್ಲಿ ಇದ್ದ ಒಂದು ಹಲಸಿನ ಮರವನ್ನ ಕಡಿತಾರೆ ಅನ್ನೋ ಕಾರಣಕ್ಕೆ ಅಲ್ಲಿ ಇರ್ಲಿಕ್ಕೆ ಸಾಧ್ಯವಿಲ್ಲ, ಅಂತಹ ಒಂದು ಜೀವವನ್ನ ತೆಗಿತಾ ಇದ್ದಾರೆ, ನಾನು ಅಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತ ಆಚೆ ಬರ್ತಾರೆ. ಸಂವೇದನಾಶೀಲತೆ ಅಂದ್ರೆ ಇದು. ಅವರು ಹಾಗೆ ಬಾಳಿದಂತಹ ವ್ಯಕ್ತಿ ವಿ ಸೀತಾರಾಮಯ್ಯ ಅಂತಂದ್ರೆ ಅವರ ಬಹಳಷ್ಟು ಜನ ಶಿಷ್ಯನರು ಇವತ್ತಿಗೂ ನೆನಪಿಸ್ಕೊಳ್ತಾರೆ. ಅವರ ಮುಂದಿನ ಪೀಳಿಗೆಯವರು ಬಹಳಷ್ಟು ಜನ ಇದ್ದಾರೆ. ಅವರ ಮೊಮ್ಮಗ ಕೂಡ ನನ್ನ ಶಿಷ್ಯ ಆಗಿದ್ದ. ವಿ ಸೀತಾರಾಮಯ್ಯನವರ ತಾಯಿ ಈಗಲೂ, ಅವರ ಮಗಳು ಈಗಲೂ ಇದ್ದಾರೆ. ಸೊ ಇಂತಹ ವ್ಯಕ್ತಿಗಳು ಅವರು ನಡೆದು ಬಂದ ದಾರಿ, ಬರೆದದ್ದು. ಮತ್ತೊಬ್ಬ ಪ್ರಖ್ಯಾತ ಲೇಖಕ ಗೊರೂರು ರಾಮಸ್ವಾಮಿ ಅಯ್ಯಂಗಾರ್, ಅವರು ಒಂದು ಘಟನೆಯನ್ನ ಬರೆದಿದ್ದಾರೆ. ಇದನ್ನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದ್ರೆ ಸ್ನೇಹಿತರೆ, ಒಬ್ಬ ಮನುಷ್ಯ ತಪ್ಪು ಮಾಡಿದ್ದನ್ನ ಧೈರ್ಯವಾಗಿ ಒಪ್ಕೊಳ್ಳೋದಿದೆ ನೋಡಿ, ಅದು ಮಹಾ ದೊಡ್ಡ ಗುಣ. ಹಿರಿತನ, ಪರ್ಮಯ ಗುಣಗಳು 200 ಅಂತ ನಾನು ಹೇಳದ್ನಲ್ಲ, ಅದರಲ್ಲಿ ಒಂದು ಬರುವಂತಹದ್ದು ತನ್ನ ತಪ್ಪನ್ನ ಒಪ್ಪಿಕೊಳ್ಳುವಂಥ ಸದ್ಗುಣ. ಅದು ನಾವು ಯಾರು ಈ ಅಧ್ಯಾತ್ಮ ಅಂತ ಆಚರಣೆ ಮಾಡ್ತೀವಿ, ಅದ್ರ ಬಗ್ಗೆ ಓದ್ತೀವಿ, ನಾವು ಬೆಳೆಸ್ಕೊಳ್ಬೇಕಾಗಿರುವಂತಹ ತಪ್ಪು ಅಂತ ಗೊತ್ತಾದಾಗ ಒಪ್ಕೊಳ್ಳುವಂತ. ನೋಡಿ, ಗೊರೂರ್ ಹತ್ರ ಒಂದು ಸರ್ಕಾರಿ ಶಾಲೆ. ಆ ಶಾಲೆಯಲ್ಲಿ ಒಬ್ರು ಉಪಾಧ್ಯಾಯರು, ಅವರು ಬಹಳ ಸುಂದರಾಂಗ, ಒಳ್ಳೆಯ ನಿಲುವು, ಒಳ್ಳೆಯ ಮೈಕಟ್ಟು, ಒಳ್ಳೆಯ ಮೈ ಬಣ್ಣ, ಕಪ್ಪು ಕೂದಲು, ಮತ್ತೆ ಯಾವಾಗಲೂ ಶ್ವೇತಧಾರಿಗಳು, ಬಿಳಿಯ ಪ್ಯಾಂಟು, ಬಿಳಿಯ ಶರ್ಟು. ಅವರು ಹಾಕೊಳ್ತಾ ಇದ್ದಂತಹ ಶೂ ಕೂಡ ಯಾವಾಗಲೂ ಕೂಡ ಪಾಲಿಶ್ ಆಗಿ ಥಳ ಥಳ ಹೊಳಿತಾ ಇದ್ದಂಥದ್ದು. ಹಾಗಾಗಿ ಹಳ್ಳಿಯ ಜನ ಅವರನ್ನ ಪಾದ್ರಿ ಸಾಹೇಬರು ಅಂತ ಕರಿತಾ ಇದ್ರು. ಪಾದ್ರಿ ಅಂದ್ರೆ ಕ್ರಿಶ್ಚಿಯನ್ ಫಾದರ್, ಚರ್ಚಲ್ಲಿ ಇರೋರು, ಯಾವಾಗಲೂ ಬಿಳಿ ಬಟ್ಟೆ ಹಾಕೊಳ್ತಾ ಇದ್ದವರು, ಕರಿ ಶೂನ ಹಾಕೊಳ್ತಾ ಇದ್ದವರು, ಮತ್ತೆ ಸಾಮಾನ್ಯವಾಗಿ ಹೊರದೇಶದಿಂದ ಬಂದವರು ಬೆಳ್ಳಿಗಿರ್ತಾ ಇದ್ದವರು. ಹಾಗಾಗಿ ಅವ್ರನ್ನ ಪಾದ್ರಿ ಸಾಹೇಬರು ಅಂತ ಕರಿತಾ ಇದ್ರು. ಈ ಪಾದ್ರಿ ಸಾಹೇಬರಿಗೆ, ಈ ಮೇಷ್ಟ್ರಿಗೆ ಒಂದು ಅಭ್ಯಾಸ, ಕೆಟ್ಟ ಅಭ್ಯಾಸ, ಏನು ಅಂದ್ರೆ ನಶ್ಯ ಹಾಕೊಳ್ಳುವಂಥದ್ದು. ಆದ್ರೆ
ಈ ಮನುಷ್ಯ ಆ ನಶ್ಯಕ್ಕೆ ಒಂದು ಬೆಳ್ಳಿಯ ಡಬ್ಬಿ ಇಟ್ಕೊಂಡಿದ್ರಂತೆ. ಆ ಬೆಳ್ಳಿಯ ಡಬ್ಬಿ ಮುಚ್ಚಳದ ಮೇಲೆ ಒಳ್ಳೆಯ ಕೆತ್ತನ ಇದ್ದಂತಹ ಡಬ್ಬಿ, ಬೆಳ್ಳಿಯ ಡಬ್ಬಿ. ಅದರಲ್ಲಿ ಆಮದು ಮಾಡಿಕೊಂಡಿದ್ದಂತಹ ನಶ್ಯ, ಬೇರೆ ದೇಶದಿಂದ, ಬಹುಶಃ ಇಂಗ್ಲೆಂಡಿಂದ ಬಂದಂತಹ ನಶ್ಯವನ್ನ ಉಪಯೋಗ ಮಾಡ್ತಾ ಇದ್ರು. ಗುರೂರವರು ಹೇಳ್ತಾರೆ, ಅವರು ಬರೀತಾರೆ, ಬಹಳಷ್ಟು ಜನ ಇವರ ಸ್ನೇಹವನ್ನ ಬಯಸ್ತಾ ಇದ್ರು. ಯಾತಕ್ಕೆ ಅಂದ್ರೆ ಇವ್ರ ಜೊತೆ ಕೂತು ಚರ್ಚೆ ಮಾಡಬೇಕು, ವಿಷಯ ತಿಳ್ಕೊಳ್ಬೇಕು ಅಂತಲ್ಲ, ಇವ್ರ ಜೊತೆ ಚರ್ಚೆ ಮಾಡ್ತಾ ಇದ್ರೆ ಒಂದ್ ಚಿಟಿಕೆ ನಶ್ಯ ಸಿಕ್ಕತ್ತೆ. ನೋಡಿ ಅಲ್ಲಿ ಹೇಗೆ ಸ್ವಾರ್ಥಿಗಳಿರ್ತಾ ಇದ್ರು, ಅದನ್ನ ಬರೀತಾರೆ. ಇವರು ಒಮ್ಮೆ ತರಗತಿಗೆ ಹೋಗ್ತಾರೆ ಪಾಠ ಮಾಡ್ಲಿಕ್ಕೆ. ಆ ಡಬ್ಬಿಯನ್ನ ಟೇಬಲಿನ ಡ್ರಾನಲ್ಲಿ ಇಡ್ತಾರೆ, ಪಾಠ ಮಾಡ್ತಾರೆ. ನಂತರ ಗಂಟೆ ಆಗುತ್ತೆ, ಅವಧಿ ಮುಗೀತು, ಅವರು ಹೊರಟು ಹೋಗ್ತಾರೆ. ಅವರು ಮನೆಗೆ ಹೋದ ಮೇಲೆ ಜ್ಞಾಪಕ ಬರುತ್ತೆ, ಓ ನಾನು ಡಬ್ಬಿ ತರಲಿಲ್ಲ, ಮರ್ತು ಬಿಟ್ಟಿದ್ದೀನಿ, ಕಾರ್ಯ ಒತ್ತಡ ಏನೋ ಇತ್ತು, ಹೊರಟೋಗಿದ್ರು. ಇಲ್ಲ, ಮಾರನೇ ದಿವಸ ಬರ್ತಾರೆ ಅದೇ ತರಗತಿಗೆ ಪಾಠ ಮಾಡ್ಲಿಕ್ಕೆ. ಡ್ರಾ ತೆಗೆದು ನೋಡ್ತಾರೆ, ಡಬ್ಬಿ ಇಲ್ಲ. ಹುಡುಗರನ್ನ ಕೇಳ್ತಾರೆ, ಯಾರು ನನ್ನ ಬೆಳ್ಳಿ ಡಬ್ಬಿಯನ್ನು ತಗೊಂಡಿದ್ದೀರಾ ಹೇಳ್ಬಿಡಿ, ಪ್ರಾಮಾಣಿಕವಾಗಿ ಹೇಳ್ಬಿಡಿ, ನಾನೇನು ಶಿಕ್ಷೆ ಕೊಡೋದಿಲ್ಲ, ಇಲ್ಲ ಅಂದ್ರೆ ಶಿಕ್ಷೆ ಕೊಡ್ತೇನೆ. ಯಾರು ಏನು ನಿಂತ್ಕೊಂಡು ಹೇಳುದಿಲ್ಲ ನಾನು ತಗೊಂಡಿದ್ದೀನಿ ಅಂತ. ಇವರಿಗೆ ಬಹಳ ಸಿಟ್ಟು ಬರುತ್ತೆ. ತಗೊಂಡು ಎಲ್ಲ ವಿದ್ಯಾರ್ಥಿಗಳು, ಯಾಕಂದ್ರೆ ಯಾರು ಅಂತ ಗೊತ್ತಿಲ್ಲ, ಎಲ್ಲರಿಗೂ ಹೊಡಿತಾರೆ. ಎಲ್ಲ ವಿದ್ಯಾರ್ಥಿಗಳು ಹೊಡೆಸ್ಕೊಳ್ತಾರೆ, ವಿಧಿ ಇಲ್ಲ. ನಾನು ವಿದ್ಯಾರ್ಥಿ ಆಗಿದ್ದಾಗಲೂ ಕೂಡ ನಮ್ಮ ಶಾಲೆಯಲ್ಲಿ ಹೊಡೆಯೋದು ಸರ್ವೇ ಸಾಮಾನ್ಯವಾಗಿತ್ತು. ಇವತ್ತು ದಿನ ಬದಲಾಗಿದೆ, ಬೇರೆ ಬೇರೆ ಕಾರಣಗಳಿದೆ, ಅದರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆದ್ರೆ ಹೊಡೆಯೋದು ಅವಾಗ ಬಹಳ ಸರ್ವೇ ಸಾಮಾನ್ಯವಾಗಿತ್ತು. ನಮಗೆ ತಿಳಿದ ಹಾಗೆ ನಮ್ಮ ತಂದೆ ತಾಯಿಗಳು ಕೂಡ ಹೇಳೋರು, ಏನಾದ್ರು ತಪ್ಪು ಮಾಡಿದ್ರೆ 4 ಬಿಗಿರಿ ಮೇಸ್ಟ್ರ್ ಅಂತ ಹೇಳ್ಬಿಟ್ಟೆ ಹೋಗೋರು. ಈಗಿನ ಹಾಗಲ್ಲ, ಎಲ್ಲರಿಗೂ ಹೊಡಿತಾರೆ. ಹೊಡೆದ ಮೇಲೆ ಎಲ್ಲ ಹುಡುಗರಿಗೂ ಕೈಯಲ್ಲಿ ಬರೆ ಬಂದಿರತ್ತ, ಹಾಗೆ ಹೊಡೆದಿರ್ತಾರೆ. ಹುಡುಗರು ಕೈ ಉಜ್ಕೊಳ್ತಿರ್ತಾರೆ, ಉರಿ, ನೋವು, ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಅದನ್ನ ನೋಡಿ ಬಂದು ಇವರು ಕುರ್ಚಿಯಲ್ಲಿ ಕುಳಿತುಕೊಳ್ತಾರೆ. ಕುಳಿತುಕೊಂಡು ಟೇಬಲಿನ ಡ್ರಾ ತೆಗೆದು ಕೈ ಹಾಕ್ತಾರೆ ಒಳಗೆ. ಆ ಡಬ್ಬಿ ಒಳಗೆ ಸೇರ್ಕೊಂಡು ಬಿಟ್ಟಿರತ್ತ. ಇವರು ಮುಂದೆ ನೋಡಿರ್ತಾರೆ, ಸಿಕ್ಕಿಲ್ಲ, ಆ ಕೋಪದಲ್ಲಿ ಹೊಡೆದಿರ್ತಾರೆ. ಆದ್ರೆ ಆಮೇಲೆ ಬಂದು ಕೂತ ಕೈ ಒಳಗೆ ಹಾಕಿದಾಗ ಡಬ್ಬಿ ಸಿಕ್ಕತ್ತೆ. ಇವರಿಗೆ ಬಹಳ ಮನಸ್ಸಿಗೆ ನೋವಾಗುತ್ತೆ. ಅವತ್ತೇನು ಹೇಳೋದಿಲ್ಲ, ಹೊರಟೋಗ್ತಾರೆ. ಶನಿವಾರ ಮತ್ತೆ ಅದೇ ತರಗತಿಗೆ ಬಂದಾಗ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ, ನಾಳೆ ಭಾನುವಾರ ನೀವೆಲ್ಲರೂ ಕೂಡ ಯಾರು ತಪ್ಪಿಸ್ಕೊಳ್ಬಾರ್ದು, ಹೇಮಾವತಿ ನದಿಯ ದಂಡೆಯ ಮೇಲೆ ಎಲ್ಲರೂ ಬರಬೇಕು. ಬೆಳಿಗ್ಗೆ ಅಲ್ಲಿ ಒಂದು ಬಹಳ ಮುಖ್ಯವಾದ ಕಾರ್ಯಕ್ರಮ ಇದೆ. ನಿಮ್ಮೆಲ್ಲರಿಗೂ ಕೂಡ ಉಪಹಾರದ ವ್ಯವಸ್ಥೆ ಇದೆ. ಮನೆಯಲ್ಲಿ ಆಗತ್ತೆ ಅಂತ ಕಾಯ್ಬೇಡಿ, ಎಲ್ಲರೂ ಸರಿಯಾದ ಸಮಯಕ್ಕೆ ಬರಬೇಕು ಅಂತ ಹೇಳ್ತಾರೆ. ಗುರುಗಳಲ್ಲಿ ಭಕ್ತಿ, ಅವರು ಹೊಡೆದಿದ್ರೂ ಕೂಡ ಯಾರಿಗೂ ಕೂಡ ಗುರುಗಳ ಬಗ್ಗೆ ಸಿಟ್ಟಿಲ್ಲ. ನೋವಾಗಿದ್ದು ನಿಜ, ಆದ್ರೆ ಸಿಟ್ಟಿಲ್ಲ. ನೋಡಿ ವಿದ್ಯಾರ್ಥಿಗಳು ಕೂಡ ಹೇಗಿರ್ತಿದ್ರು. ಭಾನುವಾರ ಬೆಳಿಗ್ಗೆ ಎಲ್ಲರೂ ಆ ಸಮಯಕ್ಕೆ ಸರಿಯಾಗಿ ಹೇಮಾವತಿ ನದಿಯ ದಡದಲ್ಲಿ ಸೇರ್ತಾರೆ. ಎಲ್ಲರಿಗೂ ಉಪ್ಪಿಟ್ಟು, ಕೇಸರಿ ಬಾತು, ಆಂಬೊಡೆ, ಸುಮಾರು ಈ ತರಹದ ತಿಂಡಿಗಳನ್ನ ಮಾಡಿಸಿರ್ತಾರೆ ಉಪಹಾರಕ್ಕೆ. ಎಲ್ಲರಿಗೂ ಇವರೇ ನಿಂತು ಉಪಚಾರ ಮಾಡಿ, ಇಂಥ ಪಾಕಿಸ್ಕೋ, ಇತ್ತಗೋ, ಇದು ಚೆನ್ನಾಗಿದೆ ಅಂತ ಹೇಳಿ ಎಲ್ಲರಿಗೂ ಹೊಟ್ಟೆ ತುಂಬ ಬೆಳಗಿನ ಉಪಹಾರವನ್ನು ಕೊಟ್ಟು ಎಲ್ಲ ಮುಗಿಸಿದ ಮೇಲೆ ಅವರು ತಮ್ಮ ಬೆಳ್ಳಿ ಡಬ್ಬಿಯನ್ನ ಕೈಯಲ್ಲಿ ಹಿಡ್ಕೊಂಡು ಒಂದು ಮಾತು ಹೇಳ್ತಾರೆ, ಮಕ್ಕಳೇ, ನಾನು ವಿನಾಕಾರಣ ನಿಮ್ಮೆಲ್ಲರಿಗೂ ಶಿಕ್ಷೆ ಕೊಟ್ಬಿಟ್ಟೆ. ಯಾಕೆ ಅಂತಂದ್ರೆ ನನಗೆ ಒಂದು ದುರಾಭ್ಯಾಸವಿತ್ತು, ನಾನು ನಶೆ ಹಾಕೊಳ್ತಿದ್ದೆ. ನಾನು ಹೊಡೆದದ್ದು ಡಬ್ಬಿ ಹೋಯ್ತಂತಲ್ಲ, ನಶ್ಯ ಹೋಯ್ತು ಅಂತ. ಆ ದುರಭ್ಯಾಸದಿಂದ ನನಗೆ ಕೋಪ ಬಂದದ್ದು, ನಾನು ನಿಮಗೆ ಹೊಡೆದದ್ದು, ಆಮೇಲೆ ಡಬ್ಬಿ ಸಿಕ್ತು, ನನ್ನ ತಪ್ಪಿನ ಅರಿವಾಯ್ತು. ತಪ್ಪು ತಿದ್ದುಕೊಳ್ಳಿಕ್ಕೆ ನೀವೆಲ್ಲ ನನಗೊಂದು ಅವಕಾಶ ಕೊಡಬೇಕಿತ್ತು. ಹಾಗಾಗಿ ನಿಮ್ಮನ್ನ ಇಲ್ಲಿ ಕರೆದಿದ್ದೀನಿ. ಇವತ್ತು ಈ ಕ್ಷಣದಿಂದ ನಾನು ನಶ್ಯವನ್ನ ಏರಿಸುವುದಿಲ್ಲ. ನಾನು ಈ ಮಾತನ್ನ ನಿಮಗೆ ಹೇಳ್ತಾ ಇದ್ದೀನಿ, ಇದು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ.
ಇನ್ನು ಮೇಲೆ ನನಗೆ ನಶ್ಯಕ್ಕೆ ಯಾವುದೇ ನಂಟಿಲ್ಲ ಅಂತ ಹೇಳಿ ಆ ಬೆಳ್ಳಿಯ ಡಬ್ಬಿಯನ್ನ ಬೀಸಿ ಹೇಮಾವತಿ ನದಿಗೆ ಹೋಗಿದ್ದ. ಸ್ನೇಹಿತರೆ, ಗುರುರವರು ಹೇಳ್ತಾರೆ, ತಪ್ಪು ಮಾಡದ ಮನುಷ್ಯ ಹೊಡೆದ್ರು, ವಿನಾಕಾರಣ ಮಕ್ಕಳಿಗೆ ಹೊಡೆದ್ರು, ಆದ್ರೆ ತಪ್ಪು ಅಂತ ಅರ್ಥ ಆದಾಗ ಆ ಹೃದಯ ವೈಶಾಲ್ಯತೆ ಇದೆ ನೋಡಿ, ತಪ್ಪನ್ನ ಒಪ್ಕೊಳ್ಳುವಂಥದ್ದು ಇದೆಯಲ್ಲ, ಅದರಂತಹ ದೊಡ್ಡ ಸಾತ್ವಿಕ ಗುಣ ಮತ್ತೊಂದು ಇಲ್ಲ ಅನ್ನೋದನ್ನ ಗುರುವರು ಹೇಳ್ತಾರೆ. ಇದೇ ರೀತಿಯಲ್ಲಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು, ಅವರ ಶಿಷ್ಯ ಲಕ್ಷ್ಮಣ್ ರಾವ್ ಅಂತ ವಿಜ್ಞಾನ, ಬಹಳ ಸುಪ್ರಸಿದ್ಧ ವಿಜ್ಞಾನ ಲೇಖಕರಾಗಿ ಅವರು ನಮಗೆಲ್ಲ ಪರಿಚಯ ಆದವರು, ಬಾಲ ವಿಜ್ಞಾನ ಅಂತಹ ಒಂದು ಪತ್ರಿಕೆಯನ್ನ ತರ್ತಾ ಇದ್ರು, ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು. ಅವರು ಕುವೆಂಪು ಅವರ ಶಿಷ್ಯ. ಕುವೆಂಪು ಅವರು ಪಾಠ ಮಾಡುವಾಗ ಯಾವುದೋ ಒಬ್ಬ ಲೇಖಕರ ಬಗ್ಗೆ ಮಾತಾಡ್ತಾ ಕೇಳ್ತಾರೆ, ನೀವು ಇವರ ಕೃತಿಗಳನ್ನ ಓದಿದ್ದೀರಾ? ಅವರು ಬಂಗಾಲಿ ಭಾಷೆಯನ್ನ ಕಲಿತು ಸಾಕಷ್ಟು ಬಂಗಾಲಿ ಸಾಹಿತ್ಯವನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಯಾರು ಗೊತ್ತಿರ್ಲಿಲ್ಲ, ಸುಮ್ಮನಿದ್ರು. ಈ ನಮ್ಮ ಲಕ್ಷ್ಮಣ್ ರಾಯರು ಕೈ ಎತ್ತಿದ್ರಂತ. ಕುವೆಂಪು ಅವರು ಹಾ ಹೇಳಪ್ಪ ಅಂದಾಗ ಇವರು ಒಂದು 5-6 ಪುಸ್ತಕಗಳ ಹೆಸರನ್ನ ಪಟ್ಟಿ ಮಾಡ್ತಾರೆ. ಪಟ್ಟಿ ಮಾಡಿದಾಗ ಕುವೆಂಪು ಅವರು ನಗ್ತಾ, ಹಾ ಕೂತ್ಕೊಳ್ಳಿ, ಎಲ್ಲ ಹೆಸರುಗಳನ್ನ ನಿರರ್ಗಳವಾಗಿ ಹೇಳ್ಬಿಟ್ರಲ್ಲ, ಕೂತ್ಕೊಳ್ಳಿ ಅಂದಾಗ ಬೇರೆ ವಿದ್ಯಾರ್ಥಿಗಳೆಲ್ಲ ನಗ್ತಾರೆ. ಅಂದ್ರೆ ಇವ್ರೆ ಬರೀ ಹೆಸರು ಹೇಳ್ಬಿಟ್ಟಿದ್ದಾರೆ, ಇವ್ರಿಗೇನು ಗೊತ್ತಿಲ್ಲ ಅನ್ನೋ ಅರ್ಥದಲ್ಲಿ ಇವ್ರಿಗೆ ಮನಸ್ಸಿಗೆ ಬೇಜಾರಾಗ್ಬಿಡುತ್ತೆ. ಎದ್ದು ನಿಂತು ಹೇಳ್ತಾರೆ, ನೋಡಿ, ಅಧ್ಯಾತ್ಮದಲ್ಲಿ ಧೈರ್ಯ ಒಂದು ಬಹಳ ದೊಡ್ಡ ಗುಣ. ಲಕ್ಷ್ಮಣ್ ರಾಯರು ಎದ್ದು ನಿಂತ್ಕೊಂಡು ಕುವೆಂಪು ಅವ್ರಿಗೆ ಹೇಳ್ತಾರೆ, ಮೇಷ್ಟ್ರಿಗೆ, ಸರ್ ನೀವು ಹೇಳಿದ್ರಿಂದ ನನ್ನ ಮನಸ್ಸಿಗೆ ಬಹಳ ನೋವಾಗಿದೆ ಸರ್, ನೀವು ಹೇಳಿದ ರೀತಿ ನನ್ನ ಮನಸ್ಸಿಗೆ ನೋವಾಗಿದೆ ಸರ್. ಆಗ ಕುವೆಂಪು ಅವರು ಎಂತಹ ವ್ಯಕ್ತಿತ್ವ ನೋಡಿ. ಆವಾಗ ಅವರು ಹೇಳ್ತಾರೆ, ಯಾಕೆ ಏನಾಯ್ತು ಅಂದಾಗ, ನೀವು ನಾನು ಹೆಸರುಗಳನ್ನ ಹೇಳಿದಾಗ ಹೆಸರುಗಳನ್ನ ಪಟ್ಟಿ ಮಾಡ್ಬಿಟ್ರಿ ಅಂತ ಹೇಳಿದಾಗ ಅವರೆಲ್ಲ ನಕ್ಕರು. ಅಂದ್ರೆ ಅರ್ಥ ನಾನು ಅದನ್ನೇನು ಓದಿಲ್ಲ ಅಂತಲ್ಲ, ನಾನು ಅದನ್ನ ಹೇಳಬಲ್ಲೆ. I have read every book in detail. I can recite. I can tell you the gist of every book ಅಂತ ಹೇಳ್ತಾರೆ. ಸತ್ಯ ಇದ್ದಾಗ ಧೈರ್ಯ, ಅಧ್ಯಾತ್ಮದ ಬುನಾದಿ. ಅವಾಗ ಕುವೆಂಪು ಅವರು, ಇಫ್ ಐ ಹರ್ಟ್ ಯುವರ್ ಫೀಲಿಂಗ್ಸ್, ಐ ಆಮ್ ಸಾರಿ, ಎಕ್ಸ್ಕ್ಯೂಸ್ ಮೀ ಅನ್ನೋ ಮಾತನ್ನ ಹೇಳ್ತಾರೆ. ಸ್ನೇಹಿತರೆ, ಅಂತಹ ಮೇರು ವ್ಯಕ್ತಿ ಒಬ್ಬ ವಿದ್ಯಾರ್ಥಿಗೆ ನೋವಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ತಕ್ಷಣ ಐ ಆಮ್ ಸಾರಿ ಅಂತ ಹೇಳೋದಿದೆಯಲ್ಲ, ಅಂತಹ ಮೇರು ವ್ಯಕ್ತಿ, ಅಂತಹ ವ್ಯಕ್ತಿತ್ವ ಇದು ಅವರು ಚೆಲ್ಲಿದಂತಹ ಅಧ್ಯಾತ್ಮದ ಬೆಳಕು. ನಾವು ಸಾಮಾನ್ಯವಾಗಿ ಹೇಳುತ್ತೇವೆ, ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ. ನಾವು ಏನು ಒಳ್ಳೆ ಕೆಲಸ ಮಾಡ್ತೀವಿ, ಆತ್ಮದ ಮೋಕ್ಷಕ್ಕೆ, ಜಗದ ಹಿತಕ್ಕೆ, ಅಂದ್ರೆ ಪರೋಪಕಾರ. ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್, ದ ರೆಸ್ಟ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅನ್ನೋದು ಬಹಳ ಸುಪ್ರಸಿದ್ಧ ಮಾತು ವಿವೇಕಾನಂದ. ಇತರರಿಗಾಗಿ ಬದುಕೋದು ಅಂತಂದ್ರೆ ಏನು? ಎಲ್ಲವನ್ನೂ ತ್ಯಾಗ ಮಾಡಬೇಕಾದ್ದಿಲ್ಲ, ಇತರರ ಕಷ್ಟಗಳಿಗೆ ನೆರವಾಗುವಂತಹ, ಅದು ತನು, ಮನ ಅಥವಾ ಧನ, ಯಾವ ರೀತಿಯಲ್ಲಾದರೂ ಆಗಬಹುದು. ಅಧ್ಯಾತ್ಮದಲ್ಲಿ ಅದು ನಾವು ಹೇಳೋದು ಇದೇ ಆಗಬೇಕಂತಿಲ್ಲ, ಯಾವುದಾದ್ರೂ ಚಿಂತೆ ಇಲ್ಲ. ಹಾಗೆ ತಮ್ಮ ಜೀವನದಲ್ಲಿ ಬೇರೆಯವರಿಗೋಸ್ಕರ ಸ್ವಾರ್ಥವನ್ನು ಬಿಟ್ಟು ನೋಡಿ, ಇಲ್ಲಿ ಈ ತಕ್ಷಣಕ್ಕೆ ನನಗೆ ಇನ್ನೊಂದು ಜ್ಞಾಪಕ ಬರ್ತದೆ. ತಾಸು ಶಾಮರಾಯರು
ಒಮ್ಮೆ ನಮ್ಮ NS ಲಕ್ಷ್ಮೀನಾರಾಯಣ ಭಟ್ರು ಅವ್ರ ಮನೆಗೆ ಹೋದಾಗ ತಾಸು ಶಾಮರಾಯರು ಪಂಚೆ ಉಟ್ಟಿರ್ತಾರೆ, ಮೇಲೆ ಬನಿಯನ್ ಹಾಕಿರ್ತಾರೆ. ಬನಿಯನ್ ಎಲ್ಲ ತೂತುಗಳಿದೆ, ಸುಮಾರು ತೂತುಗಳು ಬನಿಯನ್ನಲ್ಲಿ, ಹರಿದೋಗಿರುವಂತಹ ಬನಿಯನ್ ಹಾಕೊಂಡಿದ್ದಾರೆ. ಲಕ್ಷ್ಮೀನಾರಾಯಣ ಭಟ್ರಿಗೆ ಒಂಥರ ಮನಸ್ಸಿಗೆ ಕಸಿವಿಸಿ ಆಗುತ್ತೆ. ಇಂತಹ ಉದಾರಿ ನಮ್ಮ ಗುರುಗಳು, ಎಲ್ಲರಿಗೂ ಕೈಚಾಚಿ ಕೊಡುವಂಥವ್ರು ಇದೇನು ಹೀಗೆ ಹಾಕೊಂಡ್ಬಿಟ್ಟಿದ್ದಾರಲ್ಲ ಅಂತ ಅವರು ಆ ಬನಿಯನ್ನೇ ಗಮನಿಸ್ತಾ ಇರ್ತಾರೆ. ಇದನ್ನ ನೋಡಿದಂತಹ ತಾಸು ಶಾಮರಾಯರು ಒಂದು ಮಾತು ಹೇಳ್ತಾರೆ ಲಕ್ಷ್ಮೀನಾರಾಯಣ ಭಟ್ರಿಗೆ, ನೋಡಪ್ಪ, ನಮ್ಮ ಕೊರತೆಗಳ ಬಗ್ಗೆನೇ ನಾವು ಯೋಚನೆ ಮಾಡ್ತಾ ಇದ್ರೆ ಬೇರೆಯವರಿಗೆ ಸಹಾಯ ಮಾಡ್ಲಿಕ್ಕೆ ಹೇಗಾಗುತ್ತೆ? ಅಂದ್ರೆ ನನ್ನ ಸ್ವಾರ್ಥ, ನನಗೆ ಬೇಕು, ನನ್ನ ಹೆಂಡತಿಗೆ ಬೇಕು, ನನ್ನ ಮಕ್ಕಳಿಗೆ ಬೇಕು, ನನ್ನ ಮೊಮ್ಮಕ್ಕಳಿಗೆ ಬೇಕು ಅಂತ ನಾವು ಇದೇ ಯೋಚನೆ ಮಾಡ್ತಾ ಇದ್ರೆ ನಾವು ನಮ್ಮ ಸಮುದಾಯಕ್ಕೆ ಏನು ಮಾಡ್ಲಿಕ್ಕಿದೆ, ನಮ್ಮ ಸಮಾಜಕ್ಕೆ ಏನು ಮಾಡ್ಲಿಕ್ಕಿದೆ, ಅದರಿಂದ ನಮ್ಮ ಕೊರತೆಗಳನ್ನ ನಾವು ದೊಡ್ಡದು ಮಾಡ್ಕೊಳ್ಬಾರ್ದು ಅನ್ನೋ ಮಾತನ್ನ ತಾಸು ಶಾಮರಾಯರು ಹೇಳ್ತಾರೆ. ಅಂದ್ರೆ ನಿಸ್ವಾರ್ಥತೆ ಅನ್ನೋದು ಎಷ್ಟರ ಮಟ್ಟಿಗಿತ್ತು ಅವರ ಆಚರಣೆಯಲ್ಲಿ, ಇದನ್ನು ನಾವು ಗಮನಿಸ್ಬೇಕು ಸ್ನೇಹಿತರೆ. ಹಾಗಾಗಿ ಬೇರೆಯವರಿಗಾಗಿ ಜೀವನವನ್ನ ನಡೆಸ್ತವ್ರು. ನೋಡಿ, ಈ ಮಾತನ್ನು ಹೇಳಿದಾಗ ನಮ್ಮ ಕೀರ್ತಿಶೇಷ ಬೀಚಿಯವರ ಜೀವನದಲ್ಲಿ ಆದ ಒಂದು ಘಟನೆ. ಒಮ್ಮೆ ಅವರು ತಮ್ಮೆಲ್ಲರಿಗೂ ತಿಳಿದ ಹಾಗೆ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದವರು, ಪೊಲೀಸ್ ಇಲಾಖೆಯಲ್ಲಿ ಆಡಳಿತ ಅಧಿಕಾರಿಯಾಗಿದ್ದರು, ಆಡಳಿತ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ರು. ನಾವೇನು ಕ್ಲರ್ಕ್ ಅಂತ ಹೇಳ್ತೀವಿ ಹಾಗೆ ಪ್ರಾರಂಭ ಮಾಡಿದವರು. ಅವರು ಗಮನಿಸ್ತಾ ಇರ್ತಾರೆ, ನೋಡಿ ಆ ಸೂಕ್ಷ್ಮತೆ ಇದೆ ನೋಡಿ ಜೀವನದಲ್ಲಿ. ಬೇರೆಯವರು ಬಂದು ಹೇಳಿಕೊಂಡಾಗ ಮಾಡೋದಲ್ಲ, ಬೇರೆಯವರ ಬಗ್ಗೆ ನಾವು ತಿಳ್ಕೊಂಡು, ಅಂದ್ರೆ ಸಕಾರಾತ್ಮಕವಾಗಿ ಯಾವುದೋ ಅಲ್ಲ, ಅವ್ರ ಬಗ್ಗೆ. ಒಂದು ದಿವಸ ಇವರು ನೋಡ್ತಾರೆ, ಒಬ್ಬ ಕಾನ್ಸ್ಟೇಬಲ್ ಬಹಳ ದಿವಸಗಳಿಂದ ಬಂದಿರೋದಿಲ್ಲ, ಅದು ಆಬ್ಸೆನ್ಸ್ ವಿತೌಟ್ ಲೀವ್, ಅನ್ಆಥರೈಸ್ಡ್ ಆಬ್ಸೆನ್ಸ್ ಅಂತ ಹೇಳ್ತಾರೆ. ಆವಾಗ ಆ ಇದ್ದ ಕಾನೂನಿನ ಪ್ರಕಾರ ಬಹುಶಃ 1 ತಿಂಗಳು ರಜೆ ಪಡೀದೆ ಏನಾದರೂ ಹೊರಟು ಹೋದ್ರೆ ಅವರನ್ನ ಕೆಲಸದಿಂದ ತೆಗೆಯುವಂತಹ ಅಧಿಕಾರ ಮೇಲಧಿಕಾರಿ ಕಿತ್ತತ್ತೆ. ಇದನ್ನ ಇವರು ಗಮನಿಸ್ತಾರೆ, ಯಾಕೆ ಈತ ಬಂದಿಲ್ಲ? ಆಮೇಲೆ ವಿಚಾರಿಸ್ತಾರೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದವರು, ಸಹೋದ್ಯೋಗಿಗಳನ್ನ ಕರೆದು. ಇವ್ರಿಗೆ ಗೊತ್ತಾಗತ್ತೆ ಅವನಿಗೆ ಹುಷಾರಿಲ್ಲ. ಆಮೇಲೆ ಹೇಳಿ ಕಳಿಸ್ತಾರೆ, ಒಬ್ಬರ ಕೈಲಿ ಬಂದು ನೋಡ್ಲಿಕ್ಕೆ ಹೇಳು, ತಕ್ಷಣ ಬರ್ಬೇಕು, ಬಂದು ನೋಡ್ಬೇಕು ನಾನು ಅಂತ ಬರ್ತಾರೆ. ಬಹಳ ಸಣ್ಣಕ್ಕಾಗ್ಬಿಟ್ಟಿರ್ತಾನೆ ವ್ಯಕ್ತಿ, ಮಾತಾಡ್ಲಿಕ್ಕೂ ಕೂಡ ಶಕ್ತಿ ಇಲ್ಲ. ಅವನನ್ನು ಕೂಡಿಸಿ ಕೇಳ್ತಾರೆ, ಏನಾಯ್ತು ಸಮಸ್ಯೆ? ನೀನ್ ಇನ್ನೊಂದು ವಾರ ಬರ್ಲಿಲ್ಲ ಅಂದ್ರೆ ನಿನ್ನ ಕೆಲಸ ಹೋಗ್ಬಿಡುತ್ತೆ. ಈಗಾಗಲೇ 3 ವಾರ ಆಗ್ಬಿಟ್ಟಿದೆ, ನಿಂಗೆ ಅಷ್ಟು ಗೊತ್ತಿಲ್ವಾ? ನಿನ್ನ ನಂಬ್ಕೊಂಡಿರುವಂತ ನಿನ್ನ ಹೆಂಡತಿ ಮಕ್ಕಳ ಗತಿ ಯೋಚನೆ ಮಾಡ್ಬೇಕಾ ಇಲ್ವಾ? ಇಷ್ಟು ಬೇಜವಾಬ್ದಾರಿತನ ಇದ್ರೆ ಹೇಗೆ ಅಂತಂದಾಗ ಆತ ಕಷ್ಟಪಟ್ಟು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಕಷ್ಟಪಟ್ಟು ಹೇಳ್ತಾನೆ, ನನಗೆ ಕ್ಷಯ ಬಂದ್ಬಿಟ್ಟಿದೆ, ನನಗೆ ಬರ್ಲಿಕ್ಕೂ ಆಗ್ತಿರ್ಲಿಲ್ಲ, ಹೇಳಲಿಕ್ಕೂ ಆಗ್ತಿರ್ಲಿಲ್ಲ, ನನಗೆ ಅದೇ ಚಿಂತೆ ಆಗ್ತಾ ಇತ್ತು. ಈಗ ನೀವು ಬರ್ಲೇಬೇಕು ಅಂತ ಹೇಳಿದ್ದೀರಾ ಅಂತ ಹೇಳಿದ್ರು, ಹಂಗಾಗಿ ಕಷ್ಟಪಟ್ಟು ಬಂದಿದ್ದೇನೆ ಸ್ವಾಮಿ, ದಯಮಾಡಿ ಏನಾದ್ರೂ ಮಾಡಿ ನನ್ನ ಕೆಲಸ ಉಳಿಸ್ಕೊಡಿ. ಆಗ ಇವರು ಹೇಳ್ತಾರೆ, ಆಯ್ತು, ಇದೊಂದು ಭರ್ತಿ ಮಾಡುವಂತ ಒಂದು ಅರ್ಜಿ ಕೊಡ್ತಾರೆ. ನಂತರ ಅವನಿಗೆ ಮತ್ತೆ ಆ ರಜೆಯನ್ನ ಹೆಚ್ಚು ಮಾಡ್ತಾ ಸುಮಾರು ಒಂದು 3-4 ತಿಂಗಳು ರಜೆಯನ್ನ ಮಂಜೂರು ಮಾಡಿಸಿ ಅವ್ರ ಕೆಲಸ ಹೋಗದೇ ಇರೋ ಹಾಗೆ ನೋಡ್ಕೊಳ್ತಾರೆ. ಒಂದು ದಿವಸ ಬಹುಶಃ ಒಂದು ಭಾನುವಾರ ಬೆಳಿಗ್ಗೆ ಯಾರೋ ಬಾಗಿಲು ತಟ್ತಾರೆ, ಬಾಗಿಲು ತೆಗೆದ್ರೆ ಆತ ನಿಂತಿದ್ದಾನೆ. ಸ್ವಲ್ಪ ನೋಡ್ಲಿಕ್ಕೆ ಚೇತರಿಸ್ಕೊಂಡು ಆಗಿದೆ ದೈಹಿಕವಾಗಿ. ಆತ ಒಳಗೆ ಬರ್ತಾನೆ, ಒಂದು ಬುಟ್ಟಿ ಇಡ್ತಾನೆ. ಅವನು ಹೇಳ್ತಾನೆ, ಸರ್, ನಿಮ್ಮ ದಯೆಯಿಂದ ನನಗೆ ಸಂಪೂರ್ಣವಾಗಿ ನನ್ನ ಕಾಯಿಲೆ ವಾಸಿ ಆಯಿತು. ನೀವು ಅವತ್ತು ಹೇಳಿದ್ರಿ, ಬೇಕಾದ್ರೆ ನಾನು ಯಾರಾದರೂ ಡಾಕ್ಟರ್ಗೆ ಹೇಳಿ ನಿನಗೆ ಔಷಧ ಕೊಡಿಸ್ತೀನಿ ಅಂತ ಹೇಳಿದ್ರಿ. ನನಗೆ ಆದ ಸಂತೋಷಕ್ಕೆ ಕಾರಣ ಏನಂತಂದ್ರೆ, ನೀವು ಔಷಧ ಕೊಡಿಸ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮೊದಲನೇದಾಗಿ ರಜೆ ಕೊಡಿಸ್ತೀನಿ ಅಂತ ಹೇಳಿದ್ರಿ. ಎರಡನೇದು, ನನ್ನ ಸ್ಥಿತಿಯನ್ನ ನೋಡಿ
ನಿಮ್ಮ ಕಣ್ಣಿನಲ್ಲಿ ನೀರು ಬಂದದ್ದನ್ನ ನಾನು ಗಮನಿಸಿದೆ. ನೋಡಿ, ಸೂಕ್ಷ್ಮತೆ, ಸಂವೇದನಾಶೀಲತೆ ಅಂತ ಹೇಳ್ತೀವಲ್ಲ, ನನ್ನ ನೋವಿಗೆ ತುಡಿಯುವಂತಹ ಹೃದಯ ಮನಸ್ಸು ನಿಮ್ಮದಾಗಿತ್ತು. ನನ್ನ ಕಷ್ಟ ತಿಳ್ಕೊಂಡು ನಿಮ್ಮ ಕಣ್ಣಿನಲ್ಲಿ ನೀರು ಬಂದದ್ದನ್ನು ನಾನು ನೋಡಿದೆ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ನನ್ನ ಎದುರಿಗೆ ನಿಂತದ್ದು ನನ್ನ ದೇವರು, ಭೀಮಸೇನ್ ರಾವ್ ಅನ್ನುವ ಅಧಿಕಾರಿ ಅಲ್ಲ, ನನಗೆ ಕಂಡದ್ದು ದೇವರು ಅಂತ ಮಾತು ಹೇಳ್ತಾರೆ. ಆಮೇಲೆ ಆ ಬುಟ್ಟಿಯನ್ನ ಬೀಚಿಯವರಿಗೆ ಕೊಡ್ತಾರೆ. ಇವ್ರು ಕೇಳ್ತಾರೆ, ಏನಿದೆ ಇದರಲ್ಲಿ? ಅದಕ್ಕೆ ಒಂದು ಬಟ್ಟೆಯನ್ನು ಹೊಚ್ಚಿರ್ತಾರೆ. ಆ ಬಟ್ಟೆಯನ್ನ ತೆಗಿ ಅಂತಾರೆ. ತೆಗೆದ್ರೆ ಅದರಲ್ಲಿ ಒಂದು 20-30 ಮೂಸಂಬಿ ಹಣ್ಣುಗಳಿದೆ. ಮೇಲೆ ಒಂದು ಲಕೋಟೆ ಇದೆ, ಒಂದು ಕವರ್ ಇದೆ. ಅದೇನು ಅಂತ ಕೇಳ್ತಾರೆ. ಆತ ಹೇಳ್ತಾನೆ, ಸ್ವಾಮಿ, ನನಗಿನ್ನೇನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಿರು ಕಾಣಿಕೆ ನನ್ನ ಕುಟುಂಬದ ಸದಸ್ಯರ ಪರವಾಗಿ ನಿಮಗೆ ಕೊಡ್ತಾ ಇದ್ದೀನಿ, ಪ್ರೀತಿಯಿಂದ ಕೊಡ್ತಾ ಇದ್ದೀನಿ. ಇದು ಗುರುದಕ್ಷಿಣೆ ಅನ್ಕೊಳ್ಳಿ, ಅಥವಾ ದೇವರಿಗೆ ಕೊಡ್ತಾ ಇರೋದು ದಕ್ಷಿಣೆ ಅಂತ ಅನ್ಕೊಳ್ಳಿ, ಏನಾದ್ರೂ ಅನ್ಕೊಳ್ಳಿ, ಇದನ್ನು ಸ್ವೀಕರಿಸ್ಬೇಕು. ಆಗ ಬೀಚಿಯವರು ಹೇಳ್ತಾರೆ, ನೋಡು, ನೀನು ದೇವರು ಅಂತ ಹೇಳ್ತಾ ಇದೀಯಾ, ದೇವರಿಗೆ ಏನು ಬೇಕಿಲ್ಲ ಕಣಯ್ಯ. ನಿನ್ನ ಪ್ರೀತಿ, ನಿನ್ನ ಆ ಗೌರವ ಏನು ಇಟ್ಕೊಂಡಿದ್ಯಾ ನೋಡು, ಅದೇ ನನಗೆ ಸಲ್ಲಬೇಕಾದ್ದು. ಈಗ ಬಂದ್ಬಿಟ್ಟಿದೆ, ಸಂದಾಯವಾಗ್ಬಿಟ್ಟಿದೆ, ಯೋಚನೆ ಮಾಡ್ಬೇಡ. ಒಂದು ಹಣ್ಣು ತಗೊಳ್ತೀನಿ, ಯಾಕೆಂತಂದ್ರೆ ನೀನು ಪ್ರೀತಿಯಿಂದ ಕೊಟ್ಟಿದ್ಯಾ, ಗೌರವದಿಂದ ಕೊಟ್ಟಿದ್ಯಾ, ಒಂದು ಹಣ್ಣು ತಗೊಳ್ತೀನಿ. ಈಗ ನೀನು ಹೆಚ್ಚು ಹಣ್ಣನ್ನು ತಿನ್ಬೇಕು, ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು, ಇನ್ನೂ ಕೂಡ ನೀನು ಮೊದಲಿನಂತೆ ಆಗಬೇಕು ಅಂತಂದ್ರೆ ಪೌಷ್ಟಿಕ ಆಹಾರವನ್ನ ನೀನು ತಗೊಳ್ಬೇಕು. ಈ ಹಣ್ಣನ್ನ ತಗೊಂಡು ಹೋಗು, ನೀನು ಸೇವನೆ ಮಾಡು, ಮನೆಯವ್ರಿಗೂ ಕೊಡು ಅಂತ ಹೇಳಿ ಅದನ್ನು ವಾಪಸ್ ಕೊಟ್ಟು, ಆ ಕವರನ್ನು ಕೂಡ ಅವನಿಗೆ ವಾಪಸ್ ಕೊಟ್ಟು ಕಳಿಸ್ಕೊಡ್ತಾರೆ. ಸ್ನೇಹಿತರೆ, ಇಂತಹ ಸದ್ಗುಣಗಳನ್ನು ಬೆಳೆಸ್ಬೇಕು. ನಾವು ಅಧ್ಯಾತ್ಮದ ಬಗ್ಗೆ ಏನು ಬೇಕಾದ್ರೆ ಮಾಡಿ. ನಮ್ಮಲ್ಲಿ ಒಂದು ಮಾತು ತಮ್ಮೆಲ್ಲರಿಗೂ ಗೊತ್ತಿದೆ, ಎಲ್ಲ ಧರ್ಮ ಗ್ರಂಥಗಳ ಸಾರ ಏನು ಅಂತ ಕೇಳಿದ್ರೆ ನಮ್ಮಲ್ಲಿ ಹೇಳೋದು ಹಿರಿಯರು, ಪರೋಪಕಾರ ಪುಣ್ಯಾಯ ಪಾಪಾಯ ಪರಪೀಡನೆ. ಪರೋಪಕಾರಕ್ಕಿಂತ ದೊಡ್ಡ ಪುಣ್ಯ ಯಾವುದಿದೆ? ಅದಕ್ಕಿಂತ ದೊಡ್ಡ ಸಾಧನೆ ಯಾವುದಿದೆ? ಪರಪೀಡನೆ ಅಂತೂ ನಾವು ಮಾಡಲೇಬಾರ್ದು. ಅದಕ್ಕೆ ವಿವೇಕಾನಂದರು ಹೇಳ್ತಾರೆ, ಸಹಾಯ ಮಾಡ್ಲಿಕ್ಕೆ ಆಗದೆ ಇದ್ರು ಚಿಂತೆ ಇಲ್ಲ, ಯಾರಿಗೂ ಅಪಕಾರ ಮಾಡ್ಲಿಕ್ಕೆ ಹೋಗ್ಬೇಡ, ದೂರ ಕೈ ಕಟ್ಕೊಂಡು ನಿಂತ್ಕೊಂಡು ಬಿಟ್ರೆ ಸಾಕಪ್ಪ ಅನ್ನೋ ಮಾತನ್ನು ವಿವೇಕಾನಂದ ಹೇಳ್ತಾರೆ. ಸೊ ಹಾಗಾಗಿ ಸ್ನೇಹಿತರೆ, ಪರರ ಹಿತಕ್ಕಾಗಿ ಅವರು ತಮ್ಮ ಜೀವನವನ್ನ ನಡೆಸಿ, ಕಷ್ಟವಿದ್ದಾಗಲೂ ಕೂಡ ಅದನ್ನ ನಾವು ಗಮನಿಸ್ಬೇಕು. ಬೀಚಿಯವರು ಬಹಳ ಕಷ್ಟವನ್ನ ಅನುಭವಿಸ್ತಾರೆ. ನಮ್ಮ ಬೇಂದ್ರೆಯವರು, ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು, ಬೇಂದ್ರೆ ಅಂತ ನಾವೇನ್ ಹೇಳ್ತೀವಿ, ಕಷ್ಟ ಅಂದ್ರೆ ಹಾಸಿ ಹೊದ್ದುಕೊಳ್ಳುವಷ್ಟು ಕಷ್ಟ ಇದ್ದಂತಹ ವ್ಯಕ್ತಿ. ಯಾರೋ ಒಬ್ರು ಹೇಳ್ತಾರೆ, ಕವಿ ಬೇಂದ್ರೆಯವರು ಬೇಂದ್ರೆ ಆದದ್ದು ಹೇಗೆ ಅಂದ್ರೆ, ಅವ್ರು ಹೇಳ್ತಾರೆ, ತಮ್ಮ ಬೇಂದ್ರೆ ಸುಮ್ಮನೆ ಬೇಂದ್ರೆ ಆದದ್ದಲ್ಲ, ಬೆಂದು ಬೇಂದ್ರೆ ಆಗಿದ್ದಾನೆ. ಅಷ್ಟು ಕಷ್ಟಪಟ್ಟವರು. ಅವರು ಕೆಲಸ ಮಾಡುವಾಗ ಯಾವುದೋ ಒಂದು ಕವಿತೆ ಬರೀತಾರೆ, ಅದು ದೇಶ ಪ್ರೇಮದ ಕವಿತೆ, ನಮ್ಮ ಸರ್ಕಾರದ ವಿರುದ್ಧ ಅಂತ ಪರಿಗಣಿಸಿ ಬ್ರಿಟಿಷ್ ಸರ್ಕಾರದವರು ಅವರನ್ನ ಸೆರೆಮನೆಗೆ ಹಾಕ್ಬಿಡ್ತಾರೆ. ಹೆಂಡತಿ ಮಕ್ಕಳು ಊರಿನಲ್ಲಿ ಇದ್ದಾರೆ, ಇವ್ರನ್ನ ಸೆರೆಮನೆಗೆ ಹಾಕ್ತಾರೆ. ಅಂತಹ ಕಷ್ಟವನ್ನ ಅನುಭವಿಸಿ ಮಕ್ಕಳು ತೀರ್ಕೊಳ್ತಾರೆ, ಸುಮಾರು ಜನ ಮಕ್ಕಳು ತೀರ್ಕೊಳ್ತಾರೆ. ಆ ಮಕ್ಕಳು ತೀರ್ಕೊಂಡಾಗ ಕೂಡ ಅವರು ಅಂತಹ ಸಮಯದಲ್ಲೂ ಕೂಡ ಆ ಸ್ಥಿತಪ್ರಜ್ಞತೆ ಅಂತ ನಾನು TS ವೆಂಕಣ್ಣಯ್ಯನವ್ರ ಬಗ್ಗೆ ತಮ್ಗೆ ಹೇಳ್ತಿದ್ದೆ ಸ್ನೇಹಿತರೆ, ಬೇಂದ್ರೆಯವರು ಕೂಡ ಅದನ್ನ ಪಾಲಿಸಿ, ಅದನ್ನ ಅನುಸರಿಸಿ ಜೀವನ ನಡೆಸಿದಂತಹ ಹಿರಿಯ ಚೇತನ. ಅವರ ವಯಸ್ಸಿಗೆ ಬಂದ ಮಗ ಹೋಗ್ಬಿಟ್ಟಾಗ ಇವರಿಗೆ ಸುದ್ದಿ ಬರುತ್ತೆ, ಇವರು ಬಹುಶಃ ಪುಣೆಯಲ್ಲಿ ಇರ್ತಾರೆ, ಮನೆಯವರು ಧಾರವಾಡದಲ್ಲಿ ಇರ್ತಾರೆ. ಸಾಧನಕೇರಿಯ ಮನೆ, ಸಾಧನಕೇರಿ ಅಂತಂದ್ರೆ ಬೇಂದ್ರೆ ಕೇರಿ ಅನ್ನುವಷ್ಟು ಮಟ್ಟಿಗೆ ಜನಕ್ಕೆ ಪ್ರಸಿದ್ಧವಾದಂತಹದ್ದು. ಅಲ್ಲಿ ಬರ್ತಾರೆ. ಬಂದಾಗ ಹೆಂಡತಿ ಆ ಮಗುವಿನ ಶವವನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡಿದ್ದಾರೆ, ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಬರ್ತಾ ಇದ್ದಾರೆ.
ಆ ನೋವಿನಲ್ಲಿ ಒಂದು ಕವನವನ್ನ ಬರೀತಾರೆ. ನೀ ಹೀಗೆ ನೋಡಬೇಡ ನನ್ನ, ನೀ ಹೀಗೆ ನೋಡಿದರೆ ನಾ ನೋಡಲಿ ನಿನ್ನ ಹೆಂಗ. ಇದನ್ನ ಬಹಳ ಜನ ಪ್ರೇಮ ಗೀತೆ ಅಂತ ಅನ್ಕೊಂಡವರಿದ್ದಾರೆ, ತಪ್ಪು ಅರ್ಥ ಮಾಡ್ಕೊಂಡವರಿದ್ದಾರೆ. ಆದ್ರೆ ಒಳಾರ್ಥ ಏನಿತ್ತು, ಆಕೆಯ ಕಣ್ಣಿನಲ್ಲಿ ಬರುತ್ತಿದ್ದಂತಹ ನೀರು, ಆಕೆಯ ಮುಖ ಭಾವ, ಅದನ್ನ ಗ್ರಹಿಸ್ತಾರೆ ಬೇಂದ್ರೆಯವರು. ನೀನು ಹೀಗೆ ನೋಡಿದ್ರೆ ಅಂದ್ರೆ ಆ ಅಸಹಾಯಕತೆ ಇದೆ, ಆ ದುಃಖ ತುಂಬಿರುವಂತಹ ಕಣ್ಣು, ಆ ನೀರು, ಆ ಮುಖಚರ್ಯೆ, ಆ ಮುಖ ಇಟ್ಕೊಂಡು ನೀನ್ ನನ್ನನ್ನು ನೋಡಿದ್ರೆ ನಾನು ಹೇಗೆ ನಿನ್ನ ನೋಡ್ಲಿ? ನೋಡಿ, ಆ ಕ್ಷಣದಲ್ಲೂ ಕೂಡ, ಅಂತಹ ಭಾವನೆ ಇದ್ದಾಗಲೂ ಕೂಡ ಅದನ್ನ ಪ್ರಕಟಿಸುವಂತಹ ಆ ರೀತಿ ಇದೆಯಲ್ಲ, ಕವನದ ಮುಖಾಂತರ ತಮ್ಮ ನೋವನ್ನ, ತಮ್ಮ ಬೇಗೆಯನ್ನ ಪ್ರಕಟಿಸುವಂತಹ ಮನಸ್ಸು, ಆ ಭಾಷಾ ಶೈಲಿ, ಒಳಾರ್ಥ, ಮತ್ತೆ ಆ ಸಂದರ್ಭವನ್ನ ಸಂದರ್ಭೋಚಿತವಾಗಿ ಹೇಗೆ ಪ್ರಕಟಿಸಬೇಕು ಅನ್ನುವಂಥದ್ದನ್ನ ಹೇಳಬೇಕು ಅಂತಂದ್ರೆ ಸಮಯ ಪ್ರಜ್ಞೆ, ಆ ಮನಸ್ಸಿನ ಪ್ರಶಾಂತತೆ, ಇದು ಅಧ್ಯಾತ್ಮದ ಗುಣ. ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂತಹ ಬೆಳಕನ್ನ ಚೆಲ್ಲಿದಂತಹ ವರಕವಿ ದ ರಾ ಬೇಂದ್ರೆಯವರು. ನೋಡಿ, ಒಮ್ಮೆ ಅವರ ಪರಿಚಯದವರ ಜೊತೆ ಧಾರವಾಡದಲ್ಲಿ ಬೆಳಿಗ್ಗೆ ವಾಯುವಿಹಾರಕ್ಕೆ ಹೋಗ್ತಿರ್ತಾರೆ. ಅಲ್ಲಿ ಸಾಮಾನ್ಯವಾಗಿ ಬೇಂದ್ರೆ ಅವರಿಗೆ ಎಲ್ಲ ಮನೆಯವರ ಪರಿಚಯ ಇತ್ತು. ಅವರು ಸಮಾಜಮುಖಿಯಾಗಿ ಬದುಕುತ್ತವರು. ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ನಮ್ಮ ತಿಮ್ಮಗುರು ಹೇಳಿದ ಹಾಗೆ ಬದುಕಿದವರು ದ ರಾ ಬೇಂದ್ರೆಯವರು. ಅವರು ಒಂದು ಮನೆ ಮುಂದೆ ಹೋಗುವಾಗ ಮನೆಯಲ್ಲಿ ಒಬ್ಬ ಹೆಂಗಸು ಅಳ್ತಾ ಇರೋದು ಕೇಳಿಸುತ್ತೆ. ಗಮನಿಸ್ಬೇಕು ಸ್ನೇಹಿತರೆ, ಹೋಗ್ತಾ ಇದ್ದಾರೆ ರಸ್ತೆಯಲ್ಲಿ, ಒಂದು ಮನೆಯ ಒಳಗೆ ಒಬ್ಬ ಹೆಂಗಸು ಅಳ್ತಾ ಇರೋದು ಕೇಳಿಸ್ತಾ ಇದೆ. ಇವರು ತಕ್ಷಣ ಗೇಟ್ ತೆಗೆದು ಆ ಮನೆ ಒಳಗೆ ಹೋಗ್ತಾರೆ. ಮನೆ ಒಳಗೆ ಹೋಗಿ ಕೂತ ತಕ್ಷಣ ಆ ಮನೆಯ ಹಿರಿಯರು ಇವರಿಗೆ ಒಂದು ಕುರ್ಚಿ ಹಾಕಿ ಕೂಡಿಸ್ತಾರೆ. ಅಲ್ಲಿ ಒಬ್ಬ ಹೆಂಗಸು, ತೊಡೆಯ ಮೇಲೆ ಒಂದು ಮಗು ಇದೆ, ಆಕೆ ಅಳ್ತಾ ಇದ್ದಾಳೆ, ಜೋರಾಗಿ ಅಳ್ತಾ ಇದ್ದಾಳೆ. ಮನೆ ಹಿರಿಯರನ್ನ ಕೇಳ್ತಾರೆ, ಯಾಕೆ? ಅವ್ರು ಹೇಳ್ತಾರೆ, ನೋಡಿ, ಈಕೆ ನನ್ನ ಸೊಸೆ, ಈಕೆಗಾಗಲೇ 2 ಹೆಣ್ಣು ಮಕ್ಕಳಿದೆ. ಈಗ 3ನೇ ಮಗು ಆಕೆ ಮಲಗಿಸ್ಕೊಂಡಿರೋದು, ಅದು ಹೆಣ್ಣು. 3 ಜನ ಹೆಣ್ಮಕ್ಳು, 3 ಹೆಣ್ಣನ್ನ ಹೆತ್ತು ಬಿಟ್ಟಿದ್ದಾಳೆ. ಈಗ ನಮ್ಮ ಮನೆಯಲ್ಲಿ ಚರ್ಚೆ ಆಗ್ತಾ ಇದೆ, 3 ಹೆಣ್ಣು ಹೆತ್ತಿರೋದ್ರಿಂದ ನನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡಬೇಕು. ಈ ವಿಚಾರ ಚರ್ಚೆ ಆಗ್ತಾ ಇದ್ದಂಗೆ ಇವಳು ಅಳ್ತಾ ಇದ್ದಾಳೆ. ಇಷ್ಟೇ, ಇನ್ನೇನಿಲ್ಲ ಅಂತಾರೆ. ದ ರಾ ಬೇಂದ್ರೆ ಅವರಿಗೆ ಮಹಾಸಿಟ್ಟು ಬಂದ್ಬಿಡುತ್ತೆ. ಮಹಾಸಿಟ್ಟಿನ ವ್ಯಕ್ತಿ, ಮಹಾಸಿಟ್ಟು ಬರುತ್ತೆ. ಅವ್ರು ಹೇಳ್ತಾರೆ, ಎಂತಹ ಮೂಢರಿದ್ದೀರಿ ನೀವು ಅಂತ ಹೇಳಿ ಕೆಳಗೆ ಕೂತು, ಆ ಹೆಣ್ಣು ಮಗು ಅಳ್ತಾ ಇದ್ದಲ್ಲ, ಆಕೆ ಸಣ್ಣ ಮಗುವನ್ನ ತೊಡೆ ಮೇಲೆ ಇಟ್ಕೊಂಡು ಅಳ್ತಾ ಇದ್ದಾಳೆ. ಆಕೆ ಪಕ್ಕ ಕೂತು ಹೇಳ್ತಾರೆ, ನೋಡಿ, ಒಂದು ಮಗು, ಆ ಮಗುವಿನ ಲಿಂಗ ನಿಶ್ಚಯ ಆಗೋದು ಹೆಣ್ಣಿನಿಂದಲ್ಲ ಗಂಡಿನಿಂದ ಅಂತ ಹೇಳಿ ಕ್ರೋಮೋಸೋಮ್ಸ್ ಬಗ್ಗೆ ಒಂದು ಪಾಠ ಮಾಡ್ತಾರೆ. ಮನೆಯ ಎಲ್ಲರನ್ನು ಕೂಡಿಸ್ಕೊಂಡು ಒಂದು ಪಾಠ ಮಾಡಿ ಹೇಳ್ತಾರೆ, ಈ ಮಗು ಹೆಣ್ಣಾಗಿದ್ದಕ್ಕೆ ಈಕೆ ಕಾರಣ ಅಲ್ಲ, ನಿಮ್ಮ ಮಗ ಕಾರಣ. ಕ್ರೋಮೋಸೋಮ್ಸ್ ಹೀಗೆ XY ಎಲ್ಲ ವಿವರಿಸಿ ಮನದಟ್ಟು ಮಾಡಿಕೊಟ್ಟು ಆಕೆಗೆ ಒಂದು ಬೆಳ್ಳಿ ನಾಣ್ಯವನ್ನ ಕೊಟ್ಟು ಹೇಳ್ತಾರೆ, ಮಗು ನೀನು ಅಳಬೇಡ, ನೀನು ಅಳಬಾರದು, ಹೆಣ್ಣು ಮಗು ಹೆತ್ತಿದೀಯಾ, ಸಂತೋಷದಿಂದ ಇರಬೇಕು, ನಿಮ್ಮ ಮನೆಗೆ ಲಕ್ಷ್ಮಿ ಬಂದಿದ್ದಾಳೆ, ಹಾಗಾಗಿ ನೋಡು ನಾನು ನಿನಗೆ ಈ ನಾಣ್ಯವನ್ನು ಕೊಡ್ತಾ ಇದ್ದೀನಿ, ಲಕ್ಷ್ಮಿ ಬಂದಿದ್ದಾಳೆ ನಿಮ್ಮ ಮನೆಗೆ ಅಂತ ಹಿರಿಯರಿಗೆ ಹೇಳಿ, ನೋಡಿ, ನಿಮ್ಗೆ ಗಂಡು ಮಗು ಬೇಕು ಅಂತಾದ್ರೆ ನಿಮ್ಮ ಮಗನಿಗೆಲ್ಲ ಮದುವೆ ಮಾಡಬೇಕಾಗಿರೋದು ಈಕೆಗೆ ಮತ್ತೊಂದು ಮದುವೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಒಪ್ಪಿಸಿ ಬರ್ತಾರೆ. ಸ್ನೇಹಿತರೆ, ಸಮಾಜದ ಬಗ್ಗೆ
ಕಾಳಜಿಯನ್ನ ಇಟ್ಕೊಂಡಂಥವ್ರು, ಅಧ್ಯಾತ್ಮದ ನಿಜವಾದ ಅರ್ಥದಲ್ಲಿ ಬೆಳಕನ್ನ ಆ ಒಂದು ಕುಟುಂಬಕ್ಕೆ ಚೆಲ್ಲಿದಂತಹ ವ್ಯಕ್ತಿ, ಸಮಾಜಕ್ಕೆ ಒಂದು ಪಾಠವನ್ನ ಹೇಳಿಕೊಟ್ಟಂತಹ ವ್ಯಕ್ತಿ ನಮ್ಮ ವರಕವಿ ದರ ಬೇಂದ್ರೆ. ಇದನ್ನ ನಾವು ಯಾವತ್ತೂ ಮರಿಬಾರ್ದು. ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಸ್ನೇಹಿತರೆ, ಒಬ್ಬರಿಗಿಂತ ಒಬ್ಬರು ಘಟಾನುಘಟಿಗಳು ನಮ್ಮ ಹಿರಿಯ ಕನ್ನಡ ಸಾಹಿತಿಗಳು. ಇನ್ನೊಬ್ಬರು ನನ್ನ ಹೃದಯಕ್ಕೆ ಹತ್ತಿರದವರು, ನನಗೆ ಯಾವಾಗಲೂ ನನ್ನ ಸ್ನೇಹಿತರ ಜೊತೆ, ನನ್ನ ಒಡನಾಡಿಗಳ ಜೊತೆ ಸಮಯ ಸಿಕ್ಕಾಗೆಲ್ಲ ಅವರ ವಿಚಾರವನ್ನ ಹಂಚ್ಕೊಳ್ತೀನಿ. ಅವರು ಬೇರೆ ಯಾರು ಅಲ್ಲ, ಕನ್ನಡಕ್ಕೊಬ್ಬನೇ ಕೈಲಾಸ. ಕೈ ಅಂತ ಅವರ ಸ್ನೇಹಿತರು ಕರೀತಾ ಇದ್ರು. ಕನ್ನಡಕ್ಕೊಬ್ಬನೇ ಕೈಲಾಸಂ, ಕೈ ಅಂತ ಹೇಳ್ತೀವಲ್ಲ, ಈತ ಬಹಳಷ್ಟು ಕಷ್ಟವನ್ನ ಅನುಭವಿಸಿದ್ರು. ಆದರೆ ಯಾವತ್ತೂ ಕೂಡ ಅನೀತಿಯ ದಾರಿಯಲ್ಲಿ ಹೋದವರಲ್ಲ, ಅಧರ್ಮದ ದಾರಿಯಲ್ಲಿ ಹೋದವರಲ್ಲ, ಅಧ್ಯಾತ್ಮ ಹೇಗೆ ಪಾಲಿಸಬೇಕು ಅನ್ನುವುದನ್ನ ತೋರಿಸಿಕೊಟ್ಟು ಹೋದಂತಹ ಮಹಾನ್ ವ್ಯಕ್ತಿ ಕೈಲಾಸ. ನೋಡಿ, ಕೈಲಾಸಂ ಅವರ ಗುರುಗಳು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ ಅಂತ. ಅವರಿಗೆ ಬ್ರಿಟಿಷ್ ಸರ್ಕಾರದವರು ರೈಟ್ ಆನರಬಲ್ ಅಂತ ಬಿರುದು ಕೊಡ್ತಾರೆ. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಇಂಗ್ಲಿಷ್ನಲ್ಲಿ ಮಾತಾಡೋದಾದರೆ ಬ್ರಿಟಿಷ್ ಅಧಿಕಾರಿಗಳಿಗೆ ಭಯ ಹುಟ್ಟುತ್ತಾ ಇತ್ತು ಅನ್ನೋ ಮಾತು ಚಲಾವಣೆಯಲ್ಲಿ ಇತ್ತಂತೆ. ನನ್ನ ತಾತ ಹೇಳೋರು, ನನಗೆ ಗೊತ್ತಿಲ್ಲ, ನಾನು ಕೈಲಾಸಂನ ನೋಡಿದವ್ರು, ನಾನು ಅವ್ರು ಜೀವಂತವಾಗಿದ್ದಾಗ ನಾನು ನೋಡಿಲ್ಲ. ನನ್ನ ತಾತ ಹೇಳೋರು, ಬ್ರಿಟಿಷರ್ಸ್ ಕೂಡ ಭಯ ಪಡೋರು ಕೈಲಾಸಂ ಜೊತೆ ಇಂಗ್ಲಿಷ್ ಮಾತಾಡ್ಲಿಕ್ಕೆ. ಅವ್ರು ಇಂಗ್ಲಿಷ್ ಮಾತಾಡ್ತಾರೆ ಅಂತಂದ್ರೆ ಅವ್ರಿಗಿಂತ ಒಂದು ಕೈ ಮೇಲೆ ಅಂತಂದ್ರೆ ನಮ್ಮ ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ. ಸಿಲ್ವರ್ ಟಂಗ್ಡ್ ಶ್ರೀನಿವಾಸ ಶಾಸ್ತ್ರಿ ಅನ್ನೋ ಬಿರುದು ಕೂಡ ಅವರಿಗೆ ಕೊಟ್ಟ. ಆದ್ರೆ ಅವ್ರ ಬಗ್ಗೆ ಕೆಲವರಿಗೆ ಸ್ವಲ್ಪ ಅಸಹನೆ ಇತ್ತು. ಯಾಕೆ ಅಂತಂದ್ರೆ ಅವರಿಗೆ ಬ್ರಿಟಿಷ್ ಸರ್ಕಾರದವರು ರೈಟ್ ಆನರಬಲ್ ಅಂತ ಬಿರುದು ಕೊಟ್ಟು ಬ್ರಿಟಿಷ್ ಸರ್ಕಾರದ ಪರವಾಗಿ ಪ್ರಚಾರ ಮಾಡಲಿಕ್ಕೆ ಅವರನ್ನ ಅಮೆರಿಕಾಗೆ ಕಳಿಸುವ ತಯಾರಿ ಬ್ರಿಟಿಷ್ ಸರ್ಕಾರ ಮಾಡ್ತಾ ಇದೆ ಅನ್ನೋ ಸುದ್ದಿ ಬಂದಾಗ ಬಹಳಷ್ಟು ಜನ ಇವರನ್ನ ಬ್ರಿಟಿಷ್ ಸರ್ಕಾರದ ಏಜೆಂಟ್ ಅಂತ ಕರೆದ್ರು. ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿ. ಯಾರೋ ಒಬ್ರು ಕೈಲಾಸ ಮಾತ್ರ ಈ ವಿಚಾರ ಚರ್ಚೆ ಮಾಡಿದಾಗ ಕೈಲಾಸಂ ಹೇಳ್ತಾರೆ, ನೋಡು, ಆ ವಿಚಾರಕ್ಕೂ ಗುರುಗಳ ಪಾಂಡಿತ್ಯಕ್ಕೂ ನೀನು ಯಾವುದೇ ರೀತಿ ಸಂಬಂಧ ಹಾಕಬೇಡ, ಸಂಬಂಧ ತರಬೇಡ. ಅದು ಬೇರೆ, ಇದು ಬೇರೆ. ನನಗೆ ಅದರಲ್ಲಿ ವಿಶ್ವಾಸ ಇಲ್ಲ. ಅವರು ಅದು ಏನು ಮಾಡಿದ್ರು ನನಗೆ ಗೊತ್ತಿಲ್ಲ, ಆದ್ರೆ ಅವರು ನನ್ನ ಮಹಾನ್ ಗುರುಗಳು. ನೋಡಿ, ಇಶ್ಯೂಸ್ ಅನ್ನ ಮಿಕ್ಸ್ ಮಾಡಬಾರದು ಅನ್ನೋದು ಸರ್ವೇ ಸಾಮಾನ್ಯವಾಗಿ ನಾವು ಹೇಳ್ತೇವೆ. ಅದನ್ನ ಪಾಲಿಸಿದವರು ಕೈಲಾಸಂ ಅವರು. ಅವ್ರ ಬಗ್ಗೆ ನೀವೇನಾದ್ರು ಹೇಳ್ಕೊಳ್ಳಿ, ನನಗೆ ಅದಕ್ಕೂ ಸಂಬಂಧ ಇಲ್ಲ. ನನಗೆ ಅವರು ಮಹಾನ್ ಗುರುಗಳು. ಯಾಕಂದ್ರೆ ಅವರ ಪಾಂಡಿತ್ಯವನ್ನು ಒಪ್ಕೊಂಡವನು, ನಾನು ಅವರ ಶಿಷ್ಯ. ಒಮ್ಮೆ ಮೈಸೂರಿನಲ್ಲಿ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೆ. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದವರು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು. ಅವರು ಬರೋದಿನ್ನ ಸಭಿಕರಲ್ಲಿ ಒಬ್ಬರಾಗಿ ಕೂತಿದ್ದಂತಹ ಕೈಲಾಸಂ ಅವರು ನೋಡ್ತಾರೆ. ಅವ್ರು ನಡ್ಕೊಂಡು ಬರ್ತಾ ಇರುವಾಗ ಇವರು ಸೀದಾ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ. ಅವರು ಕೈಲಾಸಂ ಅವ್ರನ್ನ ಎಬ್ಬಿಸಿ ಅವ್ರನ್ನ ತಪ್ಪುಕೊಂಡು ಉಪಯೋಗ ಕುಶಲೋಪರಿ ಆಗತ್ತೆ. ನಂತರ ಅವ್ರು ಬರ್ತಾರೆ, ಇವರು ಸಭಿಕರಲ್ಲಿ ಕೂಡ್ತಾರೆ, ಅವರ ಉಪನ್ಯಾಸ ಆಮೇಲೆ ನಡೆಸ್ಕೊಡ್ತಾರೆ. ಆಮೇಲೆ ಇವರ ಕೆಲವು ಶಿಷ್ಯಂದ್ರು, ಕೈಲಾಸಂ ಶಿಷ್ಯಂದ್ರು ಕೆಲವರು ಹೇಳ್ತಾರೆ, ಸರ್ ನೀವೇನ್ ಕಡಿಮೆ, ನೀವು ರೈಟ್ ಆನರಬಲ್ ಶ್ರೀನಿವಾಸ ಶಾಸ್ತ್ರಿಗಳು ಅಷ್ಟೇ ಸೊಗಸಾಗಿ ಇಂಗ್ಲಿಷ್ ಮಾತಾಡ್ತೀರಾ, ಬೇರೆ ಭಾಷೆಗಳನ್ನು ಮಾತಾಡ್ತೀರಾ. ಯು ಆರ್ ಈಕ್ವಲಿ ಗ್ರೇಟ್. ನೀವೇನ್ ಸರ್ ನೀವು ನಿಜವಾದ ಅರ್ಥದಲ್ಲಿ ನೀವು ಕಾಳಿದಾಸ, ಶೇಕ್ಸ್ಪಿಯರು ಎಲ್ಲರಿಗೂ ನೀವು ಸಮಾನರು, ಅಂತಹ ಮೇಧಾವಿಗಳು ನೀವು, ಯು ಆರ್ ಎ ಜೀನಿಯಸ್ ಅಂತ ಹೊಗಳ್ತಾರೆ. ಅದಕ್ಕೆ ಕೈಲಾಸಂ ಅವರನ್ನು ಮಾತು ಹೇಳ್ತಾರೆ, ದಯಮಾಡಿ ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳಿ, ಇದನ್ನ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ನಮ್ಮಲ್ಲಿ ನಾವು ಅಭ್ಯಾಸ ಮಾಡ್ಕೊಳ್ಬೇಕು.
ನಮ್ಮ ನಿತ್ಯ ಜೀವನದಲ್ಲಿ ಇದನ್ನ ಅನುಷ್ಠಾನಕ್ಕೆ ತರಬೇಕಂತ ಅವ್ರು ಹೇಳ್ತಾರೆ. ಅವರು ಶಿಷ್ಯಂದ್ರನ್ನ ಪ್ರೀತಿಯಿಂದ ಮಗು ಅಂತ ಕರಿತಾ ಇದ್ರು. ಯಾರನ್ನು ಹೋಗೋ ಬಾರು ಅಂತ ಕರೆದವರು ಮಗು. ಎಳೆ ನಾಗರ ಎಷ್ಟೆತ್ರ ಹಾರದ್ರೂನುವೆ ಹಳೆ ವಾಸುಕಿ ಮುಂದೆ ಬಿಚ್ಚಬಾರದು ಬಾಲ ಅನ್ನೋ ಮಾತನ್ನ ಹೇಳ್ತಾರೆ. ಸ್ನೇಹಿತರೆ, ಅಧ್ಯಾತ್ಮದ ತಿರುಳು ನಾನು ಅನ್ನೋದು ಬರಬಾರದು. ಎಳೆ ನಾಗರ ಅದು ಹಳೆ ವಾಸುಕಿ. ಆ ಹಳೆ ವಾಸುಕಿ ಮುಂದೆ ಈ ಎಳೆ ನಗರ ಎಷ್ಟೆತ್ರ ಎಗರಿದ್ರೂ ಅಷ್ಟೆ, ಬಿಚ್ಚಬಾರದು ಬಾಲ. ನೋಡಿ, ಇದಕ್ಕಿಂತ ಸೊಗಸಾದಂತಹ ಒಂದು ಸಂದೇಶ, ಅಧ್ಯಾತ್ಮದ ಬೆಳಕು ನಾವು ಅಪೇಕ್ಷೆ ಪಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಬದುಕುದಂತವರು ಕೈಲಾಸ. ನಾನು ನಿಮ್ಗೆ ಹೇಳ್ತಿದ್ನಲ್ಲ, ಅನೀತಿ ಅಧರ್ಮವನ್ನ ಹತ್ರ ಸುಳಿಲಿಕ್ಕೆ ಬಿಡದಂತಹ ಜೀವನವನ್ನಂದು ಕಷ್ಟದಲ್ಲೂ ಕೂಡ, ಸಾಂಸಾರಿಕ ಜೀವನದಿಂದ ದೂರ ಇದ್ದಾಗಲೂ ಕೂಡ ಭಾರತಿ ಅನ್ನುವಂತಹ ಒಬ್ಬ ಲೇಖಕಿಗೆ ಟೈಫಾಯ್ಡ್ ಆದಾಗ ಶುಶ್ರೂಷೆ ಮಾಡಿ ಆಕೆ ಸಂಪೂರ್ಣ ಗುಣಮುಖರಾದ ಮೇಲೆ ಅವರ ಮನೆಯಿಂದ ಆಚೆ ಬರ್ತಾರೆ. ಆವಾಗ ಆಕೆ ಒಂದು ಮಾತು ಹೇಳ್ತಾರೆ. ಆಕೆ ಹೇಳ್ತಾರೆ, ಕೈಲಾಸಂ ಒಬ್ಬ ಹಾಸ್ಯಗಾರ, ನಾಟಕಕಾರ ಅಷ್ಟೇ ಅಲ್ಲ, ಅವರೊಬ್ಬ ಮೇಲ್ ನರ್ಸು, ಒಳ್ಳೆ ಮೇಲ್ ನರ್ಸು ಅಷ್ಟೇ ಅಲ್ಲ, ಅದಕ್ಕೂ ಮೀರಿ ಪರನಾರಿ ಸಹೋದರ ಅಂತ ಮಾತಾಡ್ತಾರೆ. ಸ್ನೇಹಿತರೆ, ನೋಡಿ, ಜೀವನದಲ್ಲಿ ಪರಸ್ತ್ರೀಯ ಬಗ್ಗೆ ಎಂತಹ ಗೌರವವನ್ನ ಇಟ್ಕೊಳ್ಬೇಕು, ಹೇಗೆ ಕಾಣಬೇಕು, ಹೇಗೆ ನಡ್ಕೊಳ್ಬೇಕು ಅನ್ನುವಂತಹ ಅಧ್ಯಾತ್ಮದ ಪಾಠಗಳನ್ನ ನಮಗೆ ತಿಳಿಸ್ಕೊಟ್ಟು ಹೋದಂತಹ ಮಹಾನ್ ಚೇತನ ಟಿಪಿ ಕೈಲಾಸ. ಅವರಿಗೆ ಕೆಲವು ದುರಾಭ್ಯಾಸಗಳು ಇದ್ದದ್ದುಂಟು, ಇಲ್ಲ ಅಂತಿಲ್ಲ. ಆದರೆ ಅವರ ನಡೆದ ರೀತಿ ನೀತಿ ನಮಗೆ ಪಾಠ ಆಗಬೇಕು. ಇಂತಹ ಮೇರು ವ್ಯಕ್ತಿಗಳನ್ನು ನಮ್ಮ ಕನ್ನಡ ಸಾರಸ್ವತ ಲೋಕದಲ್ಲಿ ನಾವು ಕಾಣುತ್ತೇವೆ. ನಾನು ಆಗ್ಲೇ ಹೇಳಿದ ಹಾಗೆ ನಾವು ಪಟ್ಟಿ ಮಾಡಬಹುದು, ಇನ್ನೂ ಬಹಳಷ್ಟು ಜನ ಇದ್ದಾರೆ. ಈಗ ನಮ್ಮ ರಾಜರತ್ನಮ್ಮ, ಈಗ ರಾಜರತ್ನಮ್ಮ ಅಂದ ತಕ್ಷಣ ಮತ್ತೊಂದು ಘಟನೆ ಜ್ಞಾಪಕಕ್ಕೆ ಬರ್ತಾ ಇದೆ. ಇದು ನನ್ನ ವಿಷಯಕ್ಕೆ ಪೂರಕವಾಗಿರೋದ್ರಿಂದ ಅದನ್ನೇ ಹಂಚಿಕೊಂಡು, ಬಹುಶಃ ನನ್ನ ಕಾಲಾವಕಾಶ ಮೀರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಆದರೂ ದಯಮಾಡಿ ಒಂದು 5 ನಿಮಿಷ ನೀವು ನನ್ನ ಜೊತೆ ಇರ್ತೀನಿ ಅಂತ ಆದ್ರೆ ಇದನ್ನು ಹಂಚ್ಕೊಂಡ್ಬಿಟ್ಟು ನಾನು ವಿರಾಮ ಹೇಳ್ತೇನೆ. ರಾಜರತ್ನಂ ಅವರು ಎಂತಹ ವ್ಯಕ್ತಿ ಅಂತಂದ್ರೆ, ಸಹೃದಯಿಗಳು, ಬೇರೆಯವರ ಕಷ್ಟಕ್ಕೆ ಯಾವಾಗ್ಲೂ ಕೂಡ ಸ್ಪಂದಿಸ್ತಾ ಇದ್ದಂತ, ನಾವು ಎಂಪತಿ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ನೋಡಿ, ಒಮ್ಮೆ ಇವರು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತಾರೆ, ಬಹುಶಃ ಅದು ದಾವಣಗೆರೆ. ಅವ್ರದ್ದು ಒಂದು ಅಭ್ಯಾಸ ಇತ್ತು, ಅವ್ರು ಎಲ್ಲಿ ಹೋದ್ರು ಕೂಡ ಅವರ ಪುಸ್ತಕಗಳನ್ನ ತಗೊಂಡೋದ್ರು. ಅವರ ಪುಸ್ತಕಗಳನ್ನು ತಗೊಂಡೋಗಿ ಮಾರೋದು. ಯಾಕೆ ಅಂತಂದ್ರೆ, ಅವ್ರು ಹೇಳ್ತಾ ಇದ್ದಿದ್ದು, ನಮ್ಮ ಜನ ಪುಸ್ತಕವನ್ನ ಕೊಂಡ್ಕೊಂಡ್ಬೇಕು, ಓದಬೇಕು, ಸಾಹಿತಿಗಳ ಜೀವನಕ್ಕೆ ಸ್ವಲ್ಪನಾದ್ರೂ ಆಧಾರ ಆಗಬೇಕು, ನಂದೇ ಅಂತಲ್ಲ ಬೇರೆಯವ್ರದ್ದು ಕೂಡ ಕೊಂಡ್ಕೊಂಡು ಓದ್ಬೇಕು ಅನ್ನುವಂತಹ ದೊಡ್ಡ ಒಂದು ಆಸೆಯನ್ನ ಇಟ್ಕೊಂಡಂತಹ ವ್ಯಕ್ತಿ. ಅಲ್ಲಿ ಒಂದಷ್ಟು ಪುಸ್ತಕಗಳನ್ನ ಮಾರ್ತಾರೆ. ಅದರಲ್ಲಿ ಒಬ್ಬ ಹುಡುಗ ಬರ್ತಾನೆ. ಅವನು ಕಣ್ಣಲ್ಲಿ ನೀರು ಹಾಕೊಳ್ತಾ ಬರ್ತಾನೆ. ಬಂದು ರಾಜರತ್ನಂ ಅವರಿಗೆ ಕೈ ಮುಗಿದು ಹೇಳ್ತಾನೆ, ಸರ್, ನಾನು ಭಿಕ್ಷಾನ್ನದ ಹುಡುಗ, ನಾನು ಭಿಕ್ಷೆ ಬೇಡಿ ಊಟ ಮಾಡಿ ನಾನು ಓದ್ತಾ ಇದ್ದೀನಿ, ಭಿಕ್ಷಾನ್ನದ ಹುಡುಗ ನಾನು. ನನಗೆ ನಿಮ್ಮ ಎಲ್ಲ, ನೀವು ಮಕ್ಕಳಿಗಾಗಿ ಏನೇನು ಬರೆದಿದ್ದೀರ ಎಲ್ಲ ಕವಿತೆಗಳು ನನಗೆ ಬಾಯ್ಪಾಠ ಆಗಿದೆ ಸರ್. ನನಗೆ ತುಂಬಾ ಆಸೆ, ಪುಸ್ತಕ ಓದ್ಬೇಕು ಅನ್ನೋ ಆಸೆ, ಆದ್ರೆ ಪುಸ್ತಕ ತಗೊಳ್ಳಿಕ್ಕೆ ನನ್ನ ಹತ್ರ ಹಣ ಇಲ್ಲ, ನೀವು ದಯಮಾಡಿ ನನಗೆ ಒಂದು ಪುಸ್ತಕ ಕೊಡ್ತೀರಾ ಅಂತ ಕೇಳ್ತಾನೆ. ಹಾಗೆ ಇವ್ರು ಕೇಳ್ತಾರೆ, ಹಾಗಾದ್ರೆ ನಂದು ಯಾವ್ದಾದ್ರು ಒಂದು ಕವಿತೆ ಹೇಳು ಅಂತಂದಾಗ ಆ ಹುಡುಗ, ಬಣ್ಣದ ತಗಡಿನ ತುತ್ತೂರಿ ಕಾಸಿಗೆ ಕೊಂಡನು ಕಸ್ತೂರಿ. ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಓದಂತದ್ದು, ಖುಷಿ ಪಟ್ಟಂತಹ
ಒಂದು ಕವಿತೆ. ಈಗ ಪಠ್ಯ ಪುಸ್ತಕದಲ್ಲಿ ಬೇಡದೇ ಇರುವ ವಿಚಾರಗಳಿದೆ, ಮತ್ತೆ ಅದು ರಾಜಕೀಯ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದಿಲ್ಲ. ಆದ್ರೆ ನಮಗೆ ಇವತ್ತಿಗೂ ಕೂಡ ಆ ಸೊಗಡು, ಬಣ್ಣದ ತಗಡಿನ ತುತ್ತೂರಿ ಅಂತಂದ್ರೆ, ನಾನು ಆ ಕ್ಲಾಸ್ನಲ್ಲಿ ಕೂತದ್ದು, ನನ್ನ ಟೀಚರ್ ಅದನ್ನ ಹೇಳ್ತಾ ಇದ್ದದ್ದು, ನಾವು ಮನಸ್ಸಿನಲ್ಲಿ ಕಲ್ಪನೆ ಮಾಡ್ಕೊಂಡಿದ್ದು ಮತ್ತೆ ಪುನರಾವರ್ತನೆ ಆಗ್ಬಿಡತ್ತೆ. ಆ ಚಿತ್ರ ನನ್ನ ಮನಸ್ಸಿನಲ್ಲಿ ಮೂಡ್ಬಿಡತ್ತೆ. ಅದನ್ನ ರಾಗವಾಗಿ ಆ ಹುಡುಗ ಹೇಳ್ತಾನೆ, ಸಂಪೂರ್ಣವಾಗಿ ಹೇಳ್ತಾನೆ. ರಾಜರತ್ನಮ್ಮ ಅವ್ರ ಕಣ್ಣಲ್ಲಿ ನೀರು ಬಂದ್ಬಿಡತ್ತೆ. ಅವರ ಮಗು ತಲೆ ಸವರಿ ಹೇಳ್ತಾರೆ, ಮಗು ಇನ್ನು ಮೇಲೆ ನೀನು ಯಾರಲ್ಲಿ ಹೋದರೂ ಕೂಡ ಭಿಕ್ಷಾನ್ನದ ಹುಡುಗ ಅಂತ ಹೇಳ್ಬೇಡ. ನೀನು ಹೇಳಬೇಕು, ಧೈರ್ಯದಿಂದ ಹೇಳಬೇಕು, ನಾನು ಒಬ್ಬ ವಿದ್ಯಾರ್ಥಿ, ನಾನು ಓದ್ತಾ ಇದ್ದೇನೆ, ನಾನು ಕಲಿತಾ ಇದ್ದೇನೆ, ಕಲ್ತಿದ್ದೀನಿ ಅಂತ ಹೇಳು, ಭಿಕ್ಷಾನ್ನದ ಹುಡುಗ ಅಂತ ಹೇಳ್ಬೇಡ ಅಂತ ಹೇಳಿ ಹರಿಸಿ ಅವ್ರ ಹತ್ರ ಇದ್ದ ಬಹುಶಃ ಒಂದು 2-3 ಪುಸ್ತಕಗಳು ಅಷ್ಟು ಕೊಟ್ಟು ಬಿಡ್ತಾರೆ. ಇನ್ನೊಂದು ಘಟನೆ, ಸ್ಥಿತಪ್ರಜ್ಞರು ಹೇಗಿರ್ತಾರೆ, ಹೇಗಿರ್ಬೇಕು ಅನ್ನೋದಕ್ಕೆ ಅವರು ಚೆಲ್ಲಿದ ಬೆಳಕು ನಮಗೆ. ಅವರ ಶ್ರೀಮತಿಯವರು ರಾತ್ರಿ ತೀರ್ಕೊಂಡ್ಬಿಟ್ಟಿರ್ತಾರೆ. ಅವರ ಮಗಳು ಬೇರೆ ಇನ್ನು ಬರಬೇಕು. ಹೆಂಡತಿಯ ಶವ ವರಾಂಡದಲ್ಲಿದೆ. ರಾತ್ರಿ ನಿದ್ರೆ ಮಾಡಿರ್ತಾರೆ. ಬೆಳಿಗ್ಗೆ ಒಂದಷ್ಟು ಜನಕ್ಕೆ ಸುದ್ದಿ ಹೋಗುತ್ತೆ, ರಾಜರತ್ನಂ ಅವರ ಶ್ರೀಮತಿ ಅವರು ತೀರ್ಕೊಂಡಿದ್ದಾರೆ. ಅವರೆಲ್ಲ ಬಂದಿರ್ತಾರೆ. ಆದ್ರೆ ರಾಜರತ್ನಂ ಇಲ್ಲ ಮನೆಯಲ್ಲಿ. ಎಲ್ರಿಗೂ ಆಶ್ಚರ್ಯ, ಎಲ್ಲೋದ್ರು ಈತ? ಅವರು ಬೆಳಿಗ್ಗೆ ವಾಯು ವಿಹಾರ ಮುಗಿಸಿ ಬರ್ತಾರೆ. ಬಂದಾಗ ಹೇಳ್ತಾರೆ, ಆಕೆ ಹೋದ್ಲು. ಅವಳ ಏನು ಜೀವನ ಕಾಲಾವಧಿ ಇತ್ತು ಮುಗಿಸಿ ಹೊರಟೋದ್ಲು. ಆ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ನಿನ್ನೆ ರಾತ್ರಿನೇ ನಾನು ಪ್ರಾರ್ಥನೆ ಮಾಡಿದ್ದೇನೆ. ಇವತ್ತು ಬೆಳಿಗ್ಗೆ ನಾನು ಮಾಡೋದೇನಿದೆ, ಎಲ್ಲರೂ ಬರಬೇಕು, ಇನ್ನೇನಿದ್ರು ಸಂಸ್ಕಾರ ಆಗ್ಬೇಕು. ಅಲ್ಲಿವರೆಗೆ ನಾನು ಏನ್ ಮಾಡ್ಬೇಕು? ನನ್ನ ಪಾಡಿಗೆ ನಾನು ವಾಯು ವಿಹಾರ ಮುಗಿಸ್ಕೊಂಡು ಬಂದಿದ್ದೇನೆ, ಮುಂದಿನ ಕಾರ್ಯ ಈಗ ನಡೆಯುತ್ತೆ ಅಂತ ಹೇಳುವ ಸ್ಥಿತಪ್ರಜ್ಞತೆ, ಅದನ್ನ ಅನುಷ್ಠಾನಕ್ಕೆ ತಂದವರು ಜಿ.ಪಿ. ರಾಜ್. ನನಗೆ ಬಹಳ ಚೆನ್ನಾಗಿ ಜ್ಞಾಪಕ ಇದೆ. ನಮ್ಮ ಸಣ್ಣ ವಯಸ್ಸಿನಲ್ಲಿ ಬಹಳ ಜನ ಅವ್ರನ್ನ ನಾಯಿಮರಿ ರಾಜರತ್ನಂ ಅಂತ ಕರೀತಾ ಇದ್ರು. ಒಮ್ಮೆ ಮಲ್ಲೇಶ್ವರದಲ್ಲಿ ಅವ್ರು ಹೋಗುವಾಗ ಒಂದಿಬ್ರು ಹುಡುಗರು ಹೇಳ್ತಾ ಇರುತ್ತೆ, ನಾಯಿಮರಿ ರಾಜರತ್ನಂ ನೋಡು ಅಂತ. ಇವ್ರು ಆ ಮಕ್ಕಳನ್ನ ಹತ್ರ ಕರೆದು ಹೇಳ್ತಾರೆ, ನೋಡಪ್ಪ, ನಾಯಿಮರಿ ಕವನ ಬರ್ದದ್ ನಾನು, ನೀವು ನನ್ನನ್ನ ನಾಯಿಮರಿ ರಾಜರತ್ನಂ ಅಂತ ಕರಿಬಾರ್ದು, ನಾಯಿಮರಿ ಬರದ ರಾಜರತ್ನಂ ಅಂತ ಹೇಳ್ರಪ್ಪ ಅಂತ ಹೇಳಿ ಅವ್ರಿಗೆಲ್ಲ ಬೆನ್ತಟ್ಟಿ ಮಾತಾಡಿಸಿ ನಕ್ಕು ಅವರನ್ನು ನಗಿಸಿ ಕಳಿಸ್ಕೊಡ್ತಾನೆ. ಇಂತಹ ಮಹಾನ್ ಚೇತನಗಳು, ಇಂತಹ ಸಾಹಿತಿಗಳು ನಮ್ಮ ಎಲ್ಲರ ಜೀವನದಲ್ಲಿ, ನಮ್ಮ ಜೀವನ ಹಗುರವಾಗಿ ನಡ್ಕೊಂಡು ಹೋಗ್ಬೇಕಂತಂದ್ರೆ ನಾವು ಇಂಥವರ ಜೀವನವನ್ನು, ಅವರ ಜೀವನ ಚರಿತ್ರೆಯನ್ನ ಅಥವಾ ಅವರ ಕೃತಿಗಳನ್ನು ಓದುವ ಮುಖಾಂತರ ನಮ್ಮ ಜೀವನವನ್ನ ಮತ್ತಷ್ಟು ಹಸನ ಮಾಡಿಕೊಳ್ಳಿಕ್ಕೆ, ಅರ್ಥ ಮಾಡಿಕೊಂಡು ನಿಜವಾದ ಅರ್ಥದಲ್ಲಿ ದೈನಂದಿಕವಾಗಿ ಅಧ್ಯಾತ್ಮವನ್ನು ನಾವು ಏನು ಅಭ್ಯಾಸ ಮಾಡ್ಬೋದು ಅದು ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಕಷ್ಟು ಅವಕಾಶಗಳು ಸಿಕ್ಕತ್ತೆ. ಅಂತಹ ಪಾಠಗಳಿದೆ. ಅದನ್ನ ನಾವು ಪಾಲಿಸಿಕೊಂಡು ಹೋದ್ರೆ, ನಾನಾಗ್ಲೇ ನಿಮ್ಗೆ ಹೇಳ್ತಾ ಇದ್ದಂಗೆ, ಜೀವನ ಒಂದು ಉತ್ಸವ, ಜೀವನ ಉತ್ಸವ ಆಗಬೇಕು. ಆ ಉತ್ಸಾಹ ನಮ್ಮಲ್ಲಿ ಇರಬೇಕು. ಕೊನೆಯದಾಗಿ ನಮ್ಮ ಇತ್ತೀಚಿನ ಕವಿ, ಹಾಸ್ಯ ಕವಿ ದುಂಡಿರಾಜ್ ಅವರು ಒಂದು ಮಾತು ಹೇಳ್ತಾರೆ. ಅದನ್ನು ಹೇಳಿ ನಾನು ಮುಗಿಸ್ಬಿಡ್ತೇನೆ ಸ್ನೇಹಿತರೆ. ಅವರು ಬಹಳ ಹಾಸ್ಯಭರಿತವಾಗಿ ಬರೀತಾರೆ, ಚುಟುಕಗಳನ್ನು ಬರೀತಾರೆ. ಅವ್ರು ಹೇಳ್ತಾರೆ, ನದಿಯನ್ನು ದಾಟಲು ತೆಪ್ಪವಿರಬೇಕು, ನದಿಯನ್ನು ದಾಟಲು ತೆಪ್ಪವಿರಬೇಕು, ಸಂಸಾರ ಸಾಗರ ದಾಟಲು ಗಂಡ ತೆಪ್ಪಗಿರಬೇಕು. ನೋಡಿ, ಆ ಸಾಹಿತ್ಯದಲ್ಲೂ ಕೂಡ ಒಂದು ನಮಗೆ ಸೂಚನೆ ಇದೆ, ಒಂದು ಪಾಠ ಇದೆ. ಬಹಳಷ್ಟು ಸಂದರ್ಭದಲ್ಲಿ ಆ ಮೌನ ಇದೆ ನೋಡಿ, ಒಂದು ಆಧ್ಯಾತ್ಮಿಕ ಅಭ್ಯಾಸ. ಮೌನವನ್ನು ನಾವು ಅಭ್ಯಾಸ ಮಾಡಬೇಕು. ಅದನ್ನ ಹಾಸ್ಯಭರಿತವಾಗಿ ಗಂಡ ಅಂತ ಸೇರಿಸಿದ್ದಾರೆ, ಆದರೆ ಅದನ್ನು ನಾವು ಕೂಡ ಅರ್ಥ ಮಾಡ್ಕೊಂಡು ಎಲ್ಲರೂ ಅಭ್ಯಾಸ ಮಾಡಿದ್ರೆ ನಮ್ಮ ಜೀವನ ಮತ್ತಷ್ಟು ಪ್ರಕಾಶಮಾನವಾಗತ್ತೆ.
ಇನ್ನಷ್ಟು ಸುಗಮವಾಗುತ್ತೆ. ದೈನಂದಿನ ಜೀವನದಲ್ಲಿ ಅಧ್ಯಾತ್ಮವನ್ನು ಆಚರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಾ, ನನಗೆ ಇಂತಹ ಒಂದು ಒಳ್ಳೆಯ ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಂತಹ ವಾಣಿ ವಾಸುದೇವ್ ಅವರಿಗೆ ಮತ್ತು ನನ್ನ ಎಲ್ಲ ಸಹೃದಯ ಮಿತ್ರರಿಗೆ ವಂದಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ಶ್ರೀರಾಮಕೃಷ್ಣ ಅರ್ಪಣಮಸ್ತು.